ಈ ಸುಳ್ಳುಗಳು ಎಲ್ಲರಿಗೂ ಕೂಡ ಅರ್ಥ ಆಗ್ತಾ ಇದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿ ಕೂಡ ಜಾಯ್ನ್ ಆಗಿದ್ದಾರೆ, ಜನಾರ್ದನ್ ಹೆಬ್ಬಾರ್ ಇದ್ದಾರೆ. ಜನಾರ್ದನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತೇಳಿ, ಆದ್ರೆ ಈ ನಡುವೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇವೆ. ನೋಡ್ತಾ ಹೋಗೋದಾದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭದ್ರತಾ ಮುಖ್ಯಸ್ಥರಾಗಿರ್ಬೋದು ಅಥವಾ ಮೂರು ಸೇನೆಯ ಮುಖ್ಯಸ್ಥರೊಂದಿಗೆ ನಡೆಸ್ತಾ ಇರುವಂತಹ ಮೀಟಿಂಗ್ ನಿನ್ನೆ ಕೂಡ ಆಗಿತ್ತು. ಬಟ್ ಇವತ್ತಿನ ಮೀಟಿಂಗ್ ಎಷ್ಟು ಮಹತ್ವ ಆಗಿರಬಹುದು ಅಂತೇಳಿ ನಿರಂತರ ಮೀಟಿಂಗ್ ನಡೀತಾನೆ ಇರುತ್ತೆ. ಯಾಕಂದರೆ ಈ ಸಂದರ್ಭ ಹೇಗಿದೆ ಅಂತಂದರೆ, ಪಾಕಿಸ್ತಾನದ ಮೇಲೆ ನಮ್ಮ ಯುದ್ಧ ಅಲ್ಲ, ಪಾಕಿಸ್ತಾನದಲ್ಲಿ ಅಡಗಿರುವ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸಗೊಳಿಸುವಂಥದ್ದು ನಮ್ಮ ಟಾರ್ಗೆಟ್. ಯಾಕಂದರೆ ಅವರು ನಮ್ಮ ಗಡಿ ಒಳಗಡೆ ಅಕ್ರಮವಾಗಿ ನುಸುಳಿ ಇಲ್ಲಿ ನಮ್ಮವ್ರನ್ನ ಸಾಯಿಸಿರುವಂಥ ಘಟನೆ ಆಗಿದೆ. ಹಾಗಾಗಿ ಅದಕ್ಕೆ ಪ್ರತೀಕಾರ ತಗೋಬೇಕು ಅಂತಂದರೆ, ಪ್ರತೀಕಾರ ಅಂದ್ರೆ ಅರ್ಥ ಏನು? ನಮ್ಮವ್ರನ್ನ ಸಾಯಿಸಿದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಸಾಯಿಸೋದಷ್ಟೇ ಅಲ್ಲ, ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಖಂಡಿತ ಇದು ನಿರಂತರವಾಗಿ ಆಗ್ತಾ ಹೋದರೆ ನಮ್ಮ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಮೇಲೆ ಇದು ಹೊಡೆತ ಬೀಳುತ್ತೆ, ಪ್ರವಾಸಿ ತಾಣಗಳ ಮೇಲೆ ಹೊಡೆತ ಬೀಳುತ್ತೆ. ಯಾರು ಜಮ್ಮು ಕಾಶ್ಮೀರಕ್ಕೆ ನೋಡಿ, ಇಷ್ಟು ಜನ ಕಳೆದ 2 ವರ್ಷದಲ್ಲಿ ಕೋಟ್ಯಾಂತರ ಜನ ಅಲ್ಲಿ ಹೋಗಿ ಬಂದರು. ಅಷ್ಟು ಜನ ಹೋಗಿ ಆ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡಿ ಬಂದರು. ಅದು ಎಷ್ಟು ಆದಾಯ ಬಂತು ಜಮ್ಮು ಕಾಶ್ಮೀರದಲ್ಲಿ, ಆ ಪ್ರದೇಶದಲ್ಲಿ, ಪಹಲ್ಗಾಮ್ ಪ್ರದೇಶದಲ್ಲಿ ಅಲ್ಲಿನ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ. ಖಂಡಿತ. ಆದರೆ ಇದನ್ನು ಈ ರೀತಿ ಆದಾಯ ಬರ್ತಾ ಹೋದಾಗ ಅಲ್ಲಿ ಕ್ಷೇತ್ರ ಡೆವಲಪ್ ಆಗ್ತಾ ಹೋಗುತ್ತೆ, ಅಲ್ಲಿನ ಜನ ಅಭಿವೃದ್ಧಿ ಆಗ್ತಾರೆ. ಅಲ್ಲಿ ಸ್ಥಳೀಯರ ವಿಚಾರ ಏನು ಹೋಗುತ್ತೆ, ಇಷ್ಟೊಂದು ಹಣ ಬರ್ತಾ ಇದೆ, ನಾವು ಚೆನ್ನಾಗಿ ಡೆವಲಪ್ ಆಗ್ಬೋದು, ಒಳ್ಳೆ ಮನೆ ಕಟ್ಕೋಬೋದು, ಇನ್ನೊಂದು ಬಿಸ್ನೆಸ್ ಮಾಡ್ಬೋದು, ಒಳ್ಳೆಯದು, ಈ ರೀತಿ ಆಲೋಚನೆಗಳು ಶುರು ಆಗ್ತವೆ. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೋದು, ಇಂತಹ ಆಲೋಚನೆಗಳು ಶುರು ಆಗ್ತವೆ. ಇದು ಆ ಉಗ್ರರಿಗೆ ಇದು ಬೇಕಾಗಿಲ್ಲ. ಉಗ್ರರಿಗೆ ಬೇಕಾಗಿರೋದೇನು? ಅವರು ಉಗ್ರರ ಮುಂದೆ ಅಲ್ಲಿಯ ಸ್ಥಳೀಯರು ಕೈ ಚಾಚ್ತಾ ಇರಬೇಕು. ಅವರು 500,000 ಕೊಡ್ತಾರೆ, ಇಂಥವ್ರಿಗೊಂದು ಕಲ್ಲು ಹೊಡಿರಿ, ಇಂಥವ್ರಿಗೊಂದು ಗುಂಡು ಹೊಡಿರಿ, ಅಲ್ಲಿ ಸಾಯಿಸಿ ಇಲ್ಲಿನ ಶಾಂತಿಯನ್ನು ಭಂಗ ಮಾಡಿ, ಎಲ್ಲರೂ ಸೌಹಾರ್ದಯುತವಾಗಿರೋದನ್ನು ಭಂಗ ಮಾಡಿ, ಇದು ದೇಶದ ಅಭಿವೃದ್ಧಿಗೆ ಏನೆಲ್ಲ ಅಡ್ಡಿಪಡಿಸ್ಲಿಕ್ಕೆ ಸಾಧ್ಯವೋ ಅದನ್ನು ಮಾಡುವಂತಹ ಕೆಲಸವನ್ನು ನಿರಂತರವಾಗಿ ಅವರು ಮಾಡ್ತಾ ಬರ್ತಾಯಿದ್ರು. ಮೊನ್ನೆ ಪಹಲ್ಗಾಮ್ನ ದಾಳಿಯ ನಂತರದಲ್ಲೂ ಸಹಿತ ಅವ್ರು ಅಂದ್ಕೊಂಡಿದ್ದೇನು, ಭಾರತದಲ್ಲಿ ಹಿಂದೂ ಮುಸ್ಲಿಂ ನಡುವೆ ಸಂಘರ್ಷ ಶುರುವಾಗ್ಬಿಡುತ್ತೆ. ಇಡೀ ಪಹಲ್ಗಾಮ್ನಲ್ಲಿ ಶುರುವಾಗಿದ್ದು ಜಮ್ಮು ಕಾಶ್ಮೀರ ನಮ್ಮ ದೇಶದ ಶಿರಭಾಗ, ಅದು ಅಲ್ಲಿ ಶುರುವಾಗಿದ್ದು ಇಡೀ ದೇಶಕ್ಕೆ ವ್ಯಾಪಿಸಿಬಿಡುತ್ತೆ ಅನ್ನೋಂಥ ಒಂದು ಪ್ಲ್ಯಾನಲ್ಲಿ ಅವ್ರು ಮಾಡಿದರು. ಆದರೆ ಈ ಬಾರಿ ನಮ್ಮ ದೇಶದ ಜನ ಸಂಪೂರ್ಣ ಜಾಗೃತರಾದರು. ಆ ರೀತಿಯ ದೊಂಬಿ ಗಲಾಟೆಯನ್ನು ಮಾಡೋದ್ರ ಬದಲಾಗಿ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಅವರಿಗೆ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋಂಥ ಮಾತನ್ನು ಮುಸ್ಲಿಂ ಸಂಘಟನೆ ಮುಖಂಡರುಗಳು ಸಹಿತವಾಗಿ ಎಲ್ಲರೂ ಕೂಡ ಹೇಳ್ತಾ ಬಂದರು. ಇದು ಅವರಿಗೆ ದೊಡ್ಡ ಆಘಾತವನ್ನು ಕೊಡ್ತು. ಹಾಗಾಗಿ ಅವರು ಪಾಕಿಸ್ತಾನದವರು ಏನು ಮಾಡಿದ್ರು, ಈ ರೀತಿ ಆಗ್ತಾ ಇದ್ದಾಗ ನಾವು ಸುಮ್ಮನಿದ್ರೆ ಸರಿಯಲ್ಲ ಅಂತೇಳಿ ವಿನಾಕಾರಣವಾಗಿ ನಮ್ಮ ಕೆಲವು ನಾಗರಿಕರ ಮೇಲೆ ದಾಳಿ ಮಾಡುವಂಥದ್ದನ್ನು ಪ್ರಯತ್ನವನ್ನು ಮುಂದುವರಿಸ್ತಾ ಬಂದರು. ಇದಕ್ಕೆ ನಮ್ಮ ಸೇನೆ ನಿರಂತರವಾಗಿ ಉತ್ತರ ಕೊಡ್ತಾನೆ ಬರ್ತಾ ಇದೆ. ಆದರೆ ಕೇವಲ ಅಡಗುದಾಣಗಳನ್ನು, ಉಗ್ರರ ಅಡಗುದಾಣಗಳನ್ನು ಅಷ್ಟೇ ಧ್ವಂಸ ಮಾಡಿದ್ರೆ ಸಾಕಾಗಲ್ಲ. ಅವರನ್ನು ಪೋಷಿಸ್ತಾ ಇರುವಂಥವ್ರನ್ನು ಕೂಡ ಮಟ್ಟ ಹಾಕಬೇಕಂತ ಪರಿಸ್ಥಿತಿ ಈಗ ಬಂದಂತೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೆ ಪ್ರಧಾನಿ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವೆಲ್, ಇವರೆಲ್ಲರೂ ಸೇರಿ ರಕ್ಷಣಾ ಮತ್ತು ಸೇನೆಯ ಎಲ್ಲ ಮುಖ್ಯಸ್ಥರೆಲ್ಲರೂ ಕೂಡ ಸೇರಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಯಾವ ದಿಶೆಯಲ್ಲಿ ಕೊಂಡೊಯ್ಯಬೇಕಾಗತ್ತೆ? ಯಾಕೆಂದರೆ ಒಂದು ಹಂತದಲ್ಲಿ ಪಾಕಿಸ್ತಾನದವರು ಸಾಮಾನ್ಯ ನಾಗರಿಕರು ಹೇಳ್ತಾ ಇದ್ರು, ನಮ್ಮ ಹತ್ರ ಅಣ್ವಸ್ತ್ರ ಇದೆ, ಅಣುಬಾಂಬನ್ನು ಹಾಕಿಬಿಡ್ತೀವಿ, ಇಂಥ ಮಾತುಗಳನ್ನು ಹೇಳ್ತಾಯಿದ್ರು. ಅಲ್ಲಿನ ಸಚಿವ ಕೂಡ ಮೂರ್ಖ ಮಾತಾಡ್ತಾ ಇದ್ದ ಅದೇ ರೀತಿ, ನಮ್ಮ ಹತ್ರ ಅಣುಸ್ತಾ ಇದೆ, ಅದರ ಸಭೆಯನ್ನು ಕೂಡ ಕರೆದ್ರು ಅನ್ನೋಂಥದ್ದೆಲ್ಲ ಸುದ್ದಿ ಆಯಿತು. ಆದರೆ ಆತನಿಗೆ ನಂತರದಲ್ಲಿ ಯಾರು ಎಚ್ಚರಿಕೆ ಕೊಟ್ಟರೋ ಏನೋ ಗೊತ್ತಿಲ್ಲ, ಆ ಥರದ ಆಲೋಚನೆ ನಮ್ಮಲ್ಲಿ ಇಲ್ಲ ಅನ್ನೋಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಆದರೆ ನಿನ್ನೆ ಮಾಜಿ ಸೈನಿಕರೊಬ್ಬರು ಇಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಅತ್ಯಂತ ದುರ್ಬಲ ಶತ್ರು ಕೆಲವೊಂದು ಸಂದರ್ಭದಲ್ಲಿ ಅಪಾಯಕಾರಿ ಆಗಿಬಿಡ್ತಾನೆ, ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡ್ರೆ ಅವ್ರನ್ನ ಮಟ್ಟ ಹಾಕಬಹುದು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಯಾಕೆ ಅಪಾಯಕಾರಿ ಅಂತಂದರೆ, ಅದು ಹೆಂಗೂ ನಾನು ಸಾಯ್ತಾ ಇದ್ದೀನಿ, ಏನಾದ್ರು ಮಾಡಿಬಿಡೋಣ ಅಂಥೇಳಿ ಮೂರ್ಖತನದ ನಿರ್ಧಾರ ತೆಗೆದುಕೊಂಡು ಅಣ್ವಸ್ತ್ರ ಪ್ರಯೋಗ ಮಾಡುವಂಥ ವಿಚಾರಕ್ಕೆಲ್ಲ ಮುಂದಾದರೆ ಏನು ಮಾಡೋದು, ಅದಕ್ಕೆ ಯಾವ ರೀತಿ ಸಿದ್ಧತೆ ಬೇಕು, ಅದನ್ನು ಹೇಗೆ ತಡೆಗಟ್ಟಬೇಕು ಅಂತ ಪ್ಲ್ಯಾನ್ಗಳ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಹಾಗಾಗಿ ನಿರಂತರವಾಗಿ ಸಭೆ ನಡೀತಾ ಇರುತ್ತೆ. ನಾವು ಹೇಳ್ತೀವಿ, ಈಗ ಸಭೆ ನಡೀತಾ ಇದೆ, ಪ್ರಧಾನಿ ನಿವಾಸದಲ್ಲಿ ಸಭೆ ಆಯಿತು, ರಾಜನಾಥ್ ಸಿಂಗ್ ಅವರು ಬಂದರು. ಇದು ಸಭೆ ನಡೀತಾ ಇದೆ ಅನ್ನೋದಕ್ಕಿಂತ ಸಭೆ ಮುಕ್ತಾಯನೇ ಆಗಲ್ಲ. ಇದು ಮೊನ್ನೆ ಶುರುವಾಗಿದ್ದ ಸಭೆ, ಮೊನ್ನೆ ಮೀನ್ಸ್ ನಮ್ಗೆ ಗೊತ್ತಾಗಿದ್ದು ಇದು ದಾಳಿಯ ಪ್ರತೀಕಾರಕ್ಕೆ ದಾಳಿ ಮಾಡಿದ ನಂತರದಲ್ಲಿ ಆವಾಗ ಶುರುವಾಗಿದ್ದ ಸಭೆ ಅದು ನಿರಂತರವಾಗಿ ನಡೀತಾ ಇರುತ್ತೆ. ನಡುವೆ ಬ್ರೇಕ್ ತಗೊಳ್ತಾ ಇದ್ದಾರೆ ಅಷ್ಟೇ. ಯಾಕಂದರೆ ಪ್ರತಿ ಕ್ಷಣದ ಅಪ್ಡೇಟನ್ನು ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಿ ಮೋದಿಗೆ ಅಪ್ಡೇಟನ್ನು ಕೊಡ್ತಾ ಇರಬೇಕಾಗುತ್ತೆ. ಏನಾಯ್ತು ಅನ್ನೋದನ್ನು ವಿಚಾರವನ್ನು ಅವರು ಮಾಹಿತಿ ಕೊಡ್ತಾರೆ. ಮುಂದೆ ಏನು ಮಾಡಬೇಕು ಅಂದರೆ ಎಲ್ಲರೂ ಒಟ್ಟಾಗಿ ಸೇರಿ ಮಾಡಬೇಕಾಗತ್ತೆ. ಯಾಕಂದರೆ ವಿಪಕ್ಷಗಳ ಸಭೆ ನಡೆಸಿ ಎಲ್ಲ ಮಾಡಿದಾಗ ಎಲ್ಲರೂ ಹೇಳಿರೋದೇನು,
ಕೇಂದ್ರ ಸರ್ಕಾರಕ್ಕೆ ಬಹಳ ಮಹತ್ತರ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ನೀವು ಏನೇ ನಿರ್ಧಾರ ತಗೊಂಡ್ರೂ ನಾವು ಅದಕ್ಕೆ ಬೆಂಬಲಿಸ್ತೀವಿ ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ. ಇಂತಹ ಜವಾಬ್ದಾರಿಯನ್ನು ಕೊಟ್ಟಾಗ ನಮ್ಮೆಲ್ಲರ ಒಪ್ಪಿಗೆ ಇದೆ ಅನ್ನುವಂಥ ಮಾತನ್ನು ಹೇಳಿದಾಗ ಕೇಂದ್ರ ಸರ್ಕಾರ ಮತ್ತು ರಕ್ಷಣಾ ಇಲಾಖೆ ಎಲ್ಲ ಸೇರಿ ಸೂಕ್ತ ನಿರ್ಧಾರವನ್ನು ತಗೋಬೇಕು. ಅದಕ್ಕೆ ನಮಗೆ ಯಶಸ್ಸು ಸಿಗಬೇಕು. ಕೇವಲ ಯಶಸ್ಸು ಅಂದರೆ ಇಲ್ಲಿ ಮಾತ್ರ ಅಲ್ಲ, ಪಾಕಿಸ್ತಾನವನ್ನು ಹೊಡೆದುಳಿಸಿದ ಯಶಸ್ಸು ಮಾತ್ರ ಅಲ್ಲ, ಇಡೀ ವಿಶ್ವ ನಮ್ಮನ್ನು ನೋಡಿದಾಗ ಭಾರತ ಮಾಡಿದ್ದು ಸರಿ ಇದೆ ಅಂತ ಒಪ್ಕೋಬೇಕು. ಅಂಥ ನಿರ್ಧಾರವನ್ನು ತಗೋಬೇಕಾಗತ್ತೆ. ಹಾಗಾಗಿ ನಿರಂತರವಾಗಿ ಸಭೆಗಳು ನಡೀತಾನೆ ಇರುತ್ತೆ. ಪ್ರತಿ ಕ್ಷಣಕ್ಕೂ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಹೀಗೆ 4-6 ಪ್ಲ್ಯಾನ್ಗಳನ್ನು ಇಟ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ಅವರು ಶೆಲ್ ದಾಳಿ ನಡೆಸ್ತಾ ಇರ್ತಾರೆ, ನಮ್ಮವರು ಅದನ್ನು ಎದುರಿಸ್ತಾ ಇರ್ತಾರೆ. ಇಷ್ಟೇ ಮಾಡ್ಕೊಳ್ತಾ ಇದ್ರು, ಇದು 4-6 ತಿಂಗಳು ಹಾಗೆ ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ. ಅವರಿಗೆ ಯಾರು ಒಂದು ಸ್ವಲ್ಪ ತಂದು ಕೊಡ್ತಾರೆ, ಅವರು ಸ್ವಲ್ಪ ಈ ಕಡೆ ಹಸಿರು ಪ್ರಯತ್ನ ಮಾಡ್ತಾರೆ, ಅದನ್ನು ನಮ್ಮವರು ಹೊಡಿತಾ ಇರ್ತಾರೆ. ಆದರೆ ಇದನ್ನು ನಿಲ್ಲಿಸುವಂತಹ ಪ್ರಯತ್ನ, ಸಂಪೂರ್ಣವಾಗಿ ಪಾಕಿಸ್ತಾನವನ್ನು ಮಟ್ಟ ಹಾಕಬೇಕಾದಂಥ ಪ್ರಯತ್ನಕ್ಕೆ ಮುಂದೆ ಮಟ್ಟ ಹಾಕಬೇಕು ಅನ್ನೋಂಥ ವಿಚಾರ ಬಂತು ಅಂತಾದರೆ ನೇರವಾಗಿ ಅದು ಯುದ್ಧ ಅಂತೇಳಿ ಘೋಷಣೆ ಆಗುತ್ತೆ. ಈಗ ನಡೀತಾ ಇರೋದು ಯುದ್ಧ ಅಲ್ಲ, ಈಗ ಸದ್ಯಕ್ಕೆ ನಡೀತಾ ಇರೋದು ಭಯೋತ್ಪಾದಕರ ನೆಲೆಯನ್ನು ಧ್ವಂಸಗೊಳಿಸೋದು, ಅವರಿಗೆ ಸಪೋರ್ಟ್ ಮಾಡ್ತಾ ಇರೋಂಥ ಕ್ಯಾಂಪ್ಗಳನ್ನು, ಅವ್ರನ್ನ ಸೃಷ್ಟಿ ಮಾಡ್ತಾ ಇರೋಂಥ ಕ್ಯಾಂಪ್ಗಳನ್ನು ಧ್ವಂಸ ಮಾಡುವಂಥ ಕೆಲಸ ಅಷ್ಟೇ ಆಗ್ತಾ ಇದೆ. ಇನ್ನೂ ಕೂಡ ಇದೆ, ಮುಗ್ದಿಲ್ಲ ಅಂತ. ಆಪರೇಷನ್ ಸಿಂಧೂರ ಅದೇ ವಿಚಾರ. ಇಲ್ಲಾಂದರೆ ನೇರವಾಗಿ ಯುದ್ಧ ಅಂತಲೇ ಘೋಷಿಸ್ತಾರೆ. ಇದು ಯುದ್ಧ ಅಲ್ಲ, ಆಪರೇಷನ್ ಸಿಂಧೂರ ಅಂತಂದರೆ ಒಂದೊಂದು ಮಿಲಿಟರಿ ಕಾರ್ಯಾಚರಣೆ ಇದು ನಡೀತಾ ಇದೆ. ಹಾಗಾಗಿ ಸಭೆ ಮೇಲೆ ಸಭೆ ನಡೀತಾ ಇದೆ. ಒಂದು ನಿರ್ಧಾರ ತೆಗೆದುಕೊಳ್ತಾರೆ, ಇದು ಎಷ್ಟು ದಿನ ಹೀಗೆ, ಮುಂದೆ ಏನು ಅನ್ನೋದು ಇದರ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಜನಾರ್ದನ್, ಈಗ ಭಾರತದ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆಯಾ? ಒಂದು ದಾಳಿಗಳನ್ನ, ನಿನ್ನೆ ನೈಟ್ ಆದಂತ ದಾಳಿಗಳನ್ನ ನೋಡ್ತಾ ಇದ್ರೆ ಡ್ರೋನ್ ಅಟ್ಯಾಕ್ ಮಾಡ್ತಾರೆ, ಅದಕ್ಕೆ ಪ್ರತಿರೋಧ ಒಡ್ಡುವಂತ ಕೆಲಸವನ್ನ ಭಾರತೀಯ ಸೇನೆ ಸಮರ್ಥವಾಗಿ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತ ಕೆಲಸ ಆಗ್ತಾ ಇದೆಯಾ? ಪಾಕಿಸ್ತಾನದ ಬಳಿ ಆಗೋದು ಅಷ್ಟೇನ? ಹಾಗಾದ್ರೆ ಹೇಗೆ? ಇಲ್ಲ, ತಾಳ್ಮೆ ಪರೀಕ್ಷೆ ಅನ್ನೋದಕ್ಕಿಂತ ಇಲ್ಲಿ ಸೇನಾ ಮುಖ್ಯಸ್ಥರು ಎಲ್ಲ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾವು ಪ್ರತಿ ಹಂತದಲ್ಲೂ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀವಿ, ಪ್ರತಿರೋಧ ಒಡ್ತಾ ಇದ್ದೀವಿ. ಆದರೆ ಮುಂದೆ ನಾವು ಏನೇ ಒಂದು ಹೊಡಿಬೇಕು ಅಂತಂದ್ರೂ ಎಲ್ಲವನ್ನು ಯೋಚಿಸಿ ನಮ್ಮ ತಾಳ್ಮೆ ಎಷ್ಟು ಸಾಧ್ಯವೋ ಅಷ್ಟನ್ನು ತಡ್ಕೊಂಡು ಮಾಡ್ತಾ ಇದ್ದೀವಿ. ಅದರ ಅರ್ಥ ನಮ್ಮದು ಉದ್ದೇಶ ಏನು, ಯುದ್ಧ ಮಾಡಬೇಕು ಅನ್ನೋದಂತಲ್ಲ. ಹಾಗಂತ ಯುದ್ಧ ಮಾಡೋದಕ್ಕೆ ನಾವು ಯೋಚನೆ ಮಾಡ್ತಾ ಇಲ್ಲ ಅಂತಂದರೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ತಲೆಗಟ್ಟಿದೆ ಅಂತ ಹೋಗಿ ಬಂಡೆಗೆ ಚಚ್ಕೊಳ್ಳೋದಲ್ಲ. ನಮ್ಮ ಉದ್ದೇಶ ಇರೋದು ಶಾಂತಿ ಕಾಪಾಡೋದಕ್ಕೆ. ಶಾಂತಿ ಕಾಪಾಡೋದು ಹೇಗೆ? ಈ ಉಗ್ರರ ಈ ಕಪಿಚೇಷ್ಟೆಯನ್ನು ನಿಲ್ಲಿಸಿಬಿಟ್ರೆ ಅದು ಯಾವುದೇ ರೀತಿಯಲ್ಲೂ ಶಾಂತಿಗೆ ಭಂಗ ಆಗಲ್ಲ. ಇಲ್ಲಿ ಪಾಕಿಸ್ತಾನ ಸೇನೆ ಏನು ಮಾಡುತ್ತೆ, ಅಲ್ಲಿ ಉಗ್ರರು ಯಾರೋ ಸತ್ತರೆ ಅಲ್ಲೋ ಕಣ್ಣೀರು ಹಾಕಿ ಬರ್ತಾರೆ ಪಾಕಿಸ್ತಾನ ಸೇನೆಯ ಮುಖಂಡರುಗಳು. ಆದರೆ ಅವ್ರಿಗೇನು ಸಂಬಂಧ ಆಗಿದ್ರೆ? ಉಗ್ರರನ್ನು ಸಾಯಿಸಿದ್ದನ್ನು ಅವರು ಹೇಳಬೇಕಿತ್ತು, ಇಲ್ಲ ಇಂತಿಷ್ಟು ಉಗ್ರರು ಸತ್ತಿದ್ದಾರೆ, ಒಳ್ಳೆ ಕೆಲಸ ಆಗಿದೆ, ಪಾಕಿಸ್ತಾನ ಸೇನೆ ಕೂಡ ಇದಕ್ಕೆ ಬೆಂಬಲಿಸುತ್ತೆ ಅಂತ ಹೇಳಬೇಕಾಗಿತ್ತು. ಅದನ್ನು ಅವ್ರು ಹೇಳಲಿಕ್ಕೆ ರೆಡಿ ಇಲ್ಲ. ಅಲ್ಲೋ ಕಣ್ಣೀರು ಹಾಕ್ತಾರೆ, ಆ ಉಗ್ರ ಸಂಘಟನೆ ಮುಖಂಡರುಗಳಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ತಾರೆ. ಆ ಅಜರ್ ಮಸೂದ್ನೆಲ್ಲೋ ಅಡಗಿಸಿಟ್ಟಿದ್ದಾರಲ್ಲ, ಅಲ್ಲಿ ಏನು 7 ಸುತ್ತಿನ ಕೋಟೆಯನ್ನು ಕಟ್ಕೊಂಡಿದ್ದಾರಂತೆ. ಅಷ್ಟರ ಮಟ್ಟಿಗೆ ಸೈನ್ಯ ಅಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದೆ, ಅವನನ್ನು ರಕ್ಷಣೆ ಮಾಡೋ ಕೆಲಸ. ಯಾಕೆ ಅವನನ್ನು ರಕ್ಷಣೆ ಮಾಡೋದು? ಮುಂದಿನ ದಿನದಲ್ಲಿ ಅವನು ಇನ್ನಷ್ಟು ಉಗ್ರರನ್ನ ರೆಡಿ ಮಾಡಲಿ ಅಂತೇಳಿ ಅವ್ರ ಉದ್ದೇಶ. ಹೌದು, ಪಾಕಿಸ್ತಾನದ ಉದ್ದೇಶವೇ ಇಷ್ಟು, ಪಾಕಿಸ್ತಾನ ಸೇನೆ ಉದ್ದೇಶ. ಇಲ್ಲಿ ನಾವು 2 ರೀತಿಯಲ್ಲಿ ಯೋಚನೆ ಮಾಡಬೇಕು. ಒಂದು ಪಾಕಿಸ್ತಾನ, ಇನ್ನೊಂದು ಪಾಕಿಸ್ತಾನ ಸೇನೆ. 2 ರೀತಿಯಲ್ಲಿ ಯೋಚನೆ ಮಾಡಬೇಕು. ಪಾಕಿಸ್ತಾನದ ವಿಚಾರ ಏನಂತಂದರೆ ಅವ್ರು ರಾಜಕೀಯವಾಗಿ ಏನೋ ಮಾಡ್ಕೋಬೇಕು, ಬೇಳೆ ಬೇಯಿಸ್ಕೋಬೇಕು ಅಂತೇಳಿ ಅವರಲ್ಲಿ ನಡಿ ಮಾಡ್ತಾರೆ. ಆದರೆ ಪಾಕಿಸ್ತಾನ ಸೇನೆ ಧರ್ಮದ ಅಮಲಿನಲ್ಲಿರುತ್ತೆ. ನಿಜ. ಅವರು ಆ ದಿಸೆಯಲ್ಲಿ ಯೋಚನೆ ಮಾಡ್ತಾರೆ. ಧರ್ಮದ ಅಮಲಿನಲ್ಲಿ ಒಂದಿಷ್ಟು ಹುಡುಗರನ್ನ ಸೃಷ್ಟಿ ಮಾಡಿ, ಆ ಕಸಬು ಇವರೆಲ್ಲ ಬಂದಿದ್ರಲ್ಲ, 3 ಅಕ್ಷರ ಇಲ್ಲ ಅವ್ರು ಎದೆ ಸೀಳಿದ್ರೆ ಅವರೆಲ್ಲ ಇಲ್ಲಿ ಬರ್ತಾರೆ. ಬಂದು ಅವ್ರ ಉದ್ದೇಶ ಏನು ಅಂತಂದರೆ, ನಾವು ಈ ಕೃತ್ಯವನ್ನು ಮಾಡಿದ್ರೆ ಯಾರು ಅಲ್ಲಾನ ನಂಬಲ್ವೋ, ಅಲ್ಲಾನ ಬೆಂಬಲಿಸಲ್ವೋ ಅಥವಾ ಅಲ್ಲಾನ ಪೂಜಿಸಲ್ವೋ ಅಂಥವ್ರನ್ನ ಹೊಡೆದು ಹಾಕಿದ್ರೆ ನಾವು ಅಲ್ಲಾನ ಮೆಚ್ಚುಗೆ ಪಾತ್ರರಾಗ್ತೀವಿ ಅನ್ನೋಂಥ ಒಂದು ಭಾವನೆಯನ್ನು ಅಲ್ಲಿ ತುಂಬ್ತಾ ಇದ್ದಾರೆ. ನಿಜವಾದ ಇಸ್ಲಾಂ ಇದನ್ನು ಯಾರು ಒಪ್ಪಲ್ಲ. ನಿಜವಾದ ಇಸ್ಲಾಮನ್ನು ಓದ್ಕೊಳ್ಳೋಂಥವ್ರು ಅಥವಾ ಇದು ಮಾಡೋದಂಥವ್ರು, ಕುರಾನನ್ನು ಓದ್ಕೊಂಡಂಥವ್ರು, ಈ ಉದ್ದಟತನ ಮಾಡುವಂಥವ್ರು, ಇವ್ರಿಗೆ ತಲೆಯಲ್ಲಿ ಬುದ್ಧಿನೇ ಇರಲ್ಲ, ಇವರಿಗೇನು ಶಿಕ್ಷಣವೇ ಇರಲ್ಲ. ಇಂಥವ್ರನ್ನ ಕರೆದು ಅವ್ರನ್ನ ಮೈಂಡ್ ವಾಶ್ ಮಾಡ್ತಾರೆ. ನಿಮಗೆ ಸ್ವರ್ಗಕ್ಕೆ ಹೋದರೆ 72 ಕನ್ಯೆಯರು ಸಿಗ್ತಾರೆ ಅಂತೇಳಿ. ಇಲ್ಲಿ ಹುಟ್ಟಿದಂಥ ಸಂದರ್ಭದಲ್ಲಿ ಜೀವಂತ ಇರುವಾಗ ಅವರು ಏನು ಅನುಭವಿಸ್ತಾರೆ ಅದನ್ನು ನೋಡೋದು ಬಿಟ್ಟು ಸತ್ತ ಮೇಲೆ ವಿಚಾರ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ಅವ್ರು ಮೈಂಡ್ ವಾಶ್ ಮಾಡ್ತಾರೆ. ಮತ್ತು ಅವ್ರ ಕುಟುಂಬಕ್ಕೆ ಒಂದಿಷ್ಟು ಹಣಗಳನ್ನು, ಅವ್ರು ತೀರಾ ಬಡತನದಲ್ಲಿರೋರೇ ಜಾಸ್ತಿ ಇಲ್ಲಿ ಬರುವಂಥವ್ರು, ಉಗ್ರರಾಗಿ ಬರುವಂಥವ್ರು ಅಮಾಯಕರು, ಚಿಕ್ಕ ಏಜ್ನವ್ರು, 20-22 ವರ್ಷದ ಒಳಗಡೆ ಅವರು ಬರ್ತಾರೆ. ಅವರೆಲ್ಲರಿಗೂ ಅವ್ರು ಮೈಂಡ್ ವಾಶ್ ಮಾಡೋದು, ನಿಮ್ಮ ಕುಟುಂಬಕ್ಕೆ ನಾವು ನೋಡ್ಕೊಳ್ತೀವಿ, ನಿಮ್ಮ ಕುಟುಂಬಕ್ಕೆ ಇಷ್ಟು ಹಣ ಕೊಡ್ತೀವಿ ಅಂತ ಹೇಳಿ ಇದು ಮಾಡ್ತಾರೆ. ಅವ್ರಿಗೆ ಒಂದಿಷ್ಟು ಹಣ ಸಿಗುತ್ತೆ ಅಂತಂದರೆ ಧರ್ಮದ ಅಮಲನ್ನು ಅವ್ರ ತಲೆಗೆ ತುಂಬಿ ಅವ್ರಿಗೆ ಕುಟುಂಬಕ್ಕೆ ಒಂದಷ್ಟು ಹಣ ಕೊಡ್ತಾರೆ ಅಂದಾಗ
ಅವರು ಬಂದು ಇಲ್ಲಿ ಸಾಯಲಿಕ್ಕೆ ರೆಡಿ ಆಗ್ತಾರೆ. ಅವರು ಇಲ್ಲಿಗೆ ಬಂದು ಆ ಕೃತ್ಯಗಳನ್ನು ಎಸಗಿ ಇಲ್ಲಿ ಧರ್ಮದ ನಡುವೆ ಕಲಹ ಸೃಷ್ಟಿಯಾಗಿ ಪಾಕಿಸ್ತಾನ ಸೇನೆಯ ಕುಚೇಷ್ಟೆಗೆ ಇವರೆಲ್ಲರೂ ಸಪೋರ್ಟ್ ಮಾಡೋದು. ಆ ಕಾರಣಕ್ಕಾಗಿ ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಸೈನ್ಯ ಆ ಉಗ್ರರನ್ನು ರಕ್ಷಿಸುವಂತಹ, ಪೋಷಿಸುವಂತಹ, ಅವರಿಗೆ ತರಬೇತಿ ಕೊಡುವಂತಹ ಕೆಲಸಗಳನ್ನು ನಿರಂತರವಾಗಿ ಇದು ಇವತ್ತಿನ ಅಲ್ಲ, ಆರಂಭದಿಂದಲೂ ಅವರು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ನಮ್ಮ ಸೈನ್ಯ ಅದಕ್ಕೆ ಏನು ಉತ್ತರ ಕೊಡಬೇಕು ಅದು ಕೊಡ್ತಾ ಇದೆ. ಇದು ಯಾವ ರೀತಿ ಟರ್ನ್ ತಗೊಳುತ್ತೆ, ಅದಕ್ಕೆ ಏನು ಮಾಡಬೇಕು ಅನ್ನೋದು ಕುರಿತಾಗಿ ನಮ್ಮ ದೇಶದ ನಾಯಕತ್ವ ವಹಿಸಿದವರು, ಜವಾಬ್ದಾರಿ ವಹಿಸಿದಂಥವರು ಸೇನೆ ಜೊತೆ ನಿರಂತರ ಸಭೆ ಮಾಡಲೇಬೇಕಾಗತ್ತೆ ಈ ಟೈಮ್ನಲ್ಲಿ. ಜನರನ್ನು ಹೇಳ್ತಾ ಇದ್ರಿ, ಇಲ್ಲಿ ಯಾವ ರೀತಿಯಾದಂಥ ಅಮಲನ್ನು ತುಂಬ್ತಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಹೇಳುವಂಥ ಪ್ರತಿಯೊಂದು ಹಸಿ ಸುಳ್ಳುಗಳು ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ ಅಂತೇಳಿ ನಾನು ಆರಂಭದಲ್ಲೇ ಹೇಳಿದೆ. ಆದರೆ ಅಲ್ಲಿ ಅವರ ಧರ್ಮದವರು ಭಾರತದಲ್ಲಿ ಯಾರಿದ್ದಾರೆ ಅವರಿಗೂ ಕೂಡ ಬೇರೆಯದ್ದೇ ಮೆಸೇಜನ್ನು ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಎನ್ನುವಂಥದ್ದಾಗಿ. ಹೌದೌದು. ಅಂದರೆ ಕೆಲವರೆಲ್ಲ ಈ ಟೈಮ್ನಲ್ಲಿ ಇದನ್ನು ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ ಹೇಗೆ ಇದರ ಲಾಭ ತಗೋಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಈ ಭಾರತದ ವಿರುದ್ಧ ಎಲ್ಲ ಇಸ್ಲಾಮಿಗಳು ಹೋರಾಡುವಂಥ ಸಂದರ್ಭ ಇದು ಅನ್ನೋಂಥ ಒಂದು ಕುಚೇಷ್ಟೆ ಅವ್ರನ್ನ ಪರೋಕ್ಷವಾಗಿ ಪ್ರಚೋದಿಸುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕಂದರೆ ಅವ್ರಿಗೆ ಪಾಕಿಸ್ತಾನದ ಕಡೆಯಿಂದ ಅಂಥವರನ್ನು ಸೃಷ್ಟಿ ಮಾಡಿ ಒಳಗಡೆ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಭಾರತದಲ್ಲಿರುವಂಥವ್ರನ್ನ ಅವರ ಮೈಂಡ್ಸೆಟ್ಟಿಗೆ ಹೋಲುವಂಥವ್ರು ಯಾರಾದರೂ ಹಿಂದೆ ಇದ್ದರು ಅಂತಂದರೆ ಅವರನ್ನು ಪ್ರಚೋದಿಸುವಂತಹ ಕೆಲಸವನ್ನು ಈ ಟೈಮ್ನಲ್ಲಿ ಮಾಡಿ ಭಾರತದಲ್ಲಿ ಅವರನ್ನು ಎತ್ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಅದರದ್ದು ಸಾಧ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಭಾರತದಲ್ಲಿ ಎಲ್ಲರೂ ಜಾಗೃತರಾಗಿದ್ದಾರೆ. ಇಲ್ಲಿನ ಮುಸ್ಲಿಮರು ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿನ ದಡ್ಡರ ಥರ ನಮ್ಮ ದೇಶದಲ್ಲಿ ಮುಸ್ಲಿಮರಿಲ್ಲ. ಇದು ಪಾಕಿಸ್ತಾನಕ್ಕೆ ಸಾಧ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ಜನಾರ್ದನ್ ಹೆಬ್ಬಾರ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಗಡಿಯಲ್ಲಿ ಯಾವ ರೀತಿಯಾದಂಥ ಉದ್ವಿಗ್ನತೆಯ ಪರಿಸ್ಥಿತಿ ಇದೆ ಎನ್ನುವಂಥದ್ದಾಗಿ. ಅಷ್ಟೇ ಅಲ್ಲದೆ ಈಗ ಭಾರತ ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಧಾರಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪಾಕ್ ವಿರುದ್ಧ ಭಾರತ ಸಮರ ಸಿಂಧೂರ. ಮೇ 7ರಂದು ಉಗ್ರರ ನೆಲೆ ಮೇಲೆ ಭಾರತ ದಾಳಿಯನ್ನ ಮಾಡಿತ್ತು, ಆಪರೇಷನ್ ಸಿಂಧೂರ. ದಾಳಿಯಲ್ಲಿ ಹತರಾದ ಉಗ್ರರ ಮಾಹಿತಿ ಈಗ ಬಹಿರಂಗ ಆಗಿದೆ. 5 ಪ್ರಮುಖ ಉಗ್ರ ನಾಯಕರು, ಲಷ್ಕರ್ ಎ ತೊಯ್ಬಾ ಉಗ್ರ ಕಾದಿಯನ್ ಖಾಸ್, ಹಾಗೇನೆ ಭಾರತ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರವನ್ನ ಮಾಡಿತ್ತು ಎನ್ನುವುದಾಗಿ. ಅಂದರೆ ಇಲ್ಲಿ ಏನಂತಂದರೆ, ಈಗ ಉಗ್ರರನ್ನು ಮೊನ್ನೆ ಹೊಡೆದಾಕಿದ್ರಲ್ಲ, ಆ ಹೊಡೆದಾಕದಂಥ ಉಗ್ರರ ಲೀಸ್ಟನ್ನು ನಮ್ಮ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾರೆಲ್ಲ ಇದ್ದಾರೆ ಅಂತೇಳಿ. ಅದನ್ನು ನಿಮಗೆ ಒಂದಷ್ಟು ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ, ಮತ್ತು ಅವ್ರು ಯಾರೆಲ್ಲ ಆಗಿದ್ದರು ಅಂತೇಳಿ, ಅವರಿಗೆ ಏನೆಲ್ಲ ಇತ್ತು ಅನ್ನೋದು. ಮುದಾಸರ್ ಖಾದಿನ್ ಅಂತೇಳಿ, ಮುದಾಸರ್ ಅಬು ಮಂಜಾಲ್ ಅಂತೇಳಿ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರೂ ಕೂಡ ಇಂಥ ಮೂರ್ಖತನದ ಕೆಲಸವನ್ನು ಮಾಡ್ತಾ ಹೋಗ್ತಾ ಬಂದಂಥವ್ರು ಇವರು ಮುರ್ದಿಕೆ ಶಿಬಿರದ ಉಸ್ತುವಾರಿ ಮುರ್ಕತ್ ತೊಯ್ಬಾ. ಪಾಕಿಸ್ತಾನದಿಂದ ಸಕಲ ಗೌರವಯುತ ಸಲ್ಲಿಕೆ ಆಗುತ್ತೆ ಸತ್ತ ಮೇಲೆ. ಇದರ ಇವರೆಲ್ಲ ಡೀಟೇಲ್ ಇವರೆಲ್ಲ ಬಹಿರಂಗಪಡಿಸಿರುತ್ತದೆ. ಸರ್ಕಾರಿ ಶಾಲೆಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದ ಅವನು ಹಫೀಜ್ ಸಯೀದ್ ಈ ಉಗ್ರ ಕೃತ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ, ಬರುವಂಥ ಸಂದರ್ಭದಲ್ಲಿ ವಿಶ್ವದ ಉಗ್ರರ ಪಟ್ಟಿಯಲ್ಲಿ ಹಫೀಜ್ ಸಯೀದ್ ಹೆಸರು ಕೂಡ ಇದೆ. ಅಂದರೆ ಈ ನಮ್ಮ ದೇಶದಲ್ಲೆಲ್ಲ ಅತ್ಯುತ್ತಮ ಆಟಗಾರ, ಕ್ರಿಕೆಟ್ ಆಟಗಾರ, ಅತ್ಯುತ್ತಮ ಕ್ರೀಡಾಪಟು, ಇವ್ರ ಲೀಸ್ಟ್ ಬರುತ್ತೆ ವಿಶ್ವದ ಪಟ್ಟಿಯಲ್ಲಿ ನಮ್ಮ ಹೆಸರಿದೆ ಅಂತೇಳಿ. ಪಾಕಿಸ್ತಾನದಲ್ಲಿ ಅವ್ರ ಪಟ್ಟಿ ತೆಗೆದ್ರೆ ವಿಶ್ವದ ಉಗ್ರರ ಪಟ್ಟಿಯಲ್ಲಿ ಇವರ ಹೆಸರು, ಅವ್ರ ಸಾಧನೆ ಹಾಗೆ ಆ ಥರದ ಇದೆಲ್ಲ ಇವ್ರು ಓದ್ತಾ ಇದೀವಲ್ಲ. ಮುದಾಸಿರ್ ಅಬು ಜುಂದಾಲ್ ಅವರ ಹೆಸರು ಕೂಡ ಸರಿಯಾಗಿ ಹೇಳಕ್ ಬರಲ್ಲ, ಅಷ್ಟು ಒಂದು ಹೆಸರು ಇಟ್ಕೊಂಡಂಥವ್ರು ಮೂರ್ಖರಿದ್ದಾರೆ. ಇದು ನೋಡಿ, ಮುರ್ದಿಕೆ ಶಿಬಿರದ ಉಸ್ತುವಾರಿ ಅವರೊಂದು ಉಗ್ರರ ಶಿಬಿರದ ನೆಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡಂಥವ್ರು. ಎರಡನೇದಾಗಿ ಗಮನಿಸ್ತಾ ಇದ್ವಿ, ಹಫೀಜ್ ಮೊಹಮ್ಮದ್ ಜಮೀನ್ ಜೈಷ್ ಎ ಮೊಹಮ್ಮದ್ನ ಪ್ರಮುಖ ಉಗ್ರ ಈತ. ಹಾಗೇನೆ ಗಮನಿಸ್ತಾ ಇರಬಹುದು ಆತ ಏನೆಲ್ಲ ಮಾಡಿದ್ದಾನೆ. ಜೈಷ್ ಎ ಸಂಘಟನೆಯ ಯುವಕರನ್ನ ಸೆಳೆಯೋದು, ಜೈಷ್ ಎ ಸಂಘಟನೆಗೆ ಹಣ ಹೊಂದಿಸೋದು ಈತನ ಕೆಲಸ ಆಗಿತ್ತು. ಹಫೀಜ್ ಮೊಹಮ್ಮದ್
ಎಸ್, ಜನಾರ್ದನ್ ಹೇಳ್ತಾರೆ ಅವ್ರ ಬಗ್ಗೆ ಮಾಹಿತಿಯನ್ನ. ಅಲ್ಲ, ಇವ್ರದ್ದೆಲ್ಲ ಉದ್ದೇಶ ಅಷ್ಟೇ. ಉಗ್ರರನ್ನ ಈ ಪ್ರಮುಖರು ಇರ್ತಾರಲ್ಲ, ಇವರು ಕಡಿದು ಕಟ್ಟೆ ಹಾಕೋದು ಏನಂತಂದ್ರೆ ಬೇರೆ ಏನೋ ದೇಶ ಉದ್ಧಾರದ ಕೆಲಸ ಅಲ್ಲ, ಯುವಕರನ್ನ ಸೆಳೆಯೋದು. ಅಂದ್ರೆ ಅಲ್ಲಿ ಇಲ್ಲಿ ಹೋಗಿ ಅವ್ರ ಮೈಂಡ್ ವಾಶ್, ಯಾರೆಲ್ಲ ಬಡವರಿದ್ದಾರೆ, ಯಾರು ಈ ತಕ್ಷಣಕ್ಕೆ ಮೈಂಡ್ ವಾಶ್ ಆಗ್ಬೋದು, ಅನಕ್ಷರಸ್ಥರು ಯಾರಿದ್ದಾರೆ, ಇಂಥವ್ರನ್ನ ಹುಡುಕಿ ಅವ್ರನ್ನ ಕರ್ಕೊಂಬರೋದು, ಅವ್ರ ಮನೆಯವರಿಗೆಲ್ಲ ಒಂದಿಷ್ಟು ಮಾಹಿತಿ ಕೊಟ್ಟು ಏನೋ ದೊಡ್ಡ ಸಾಧನೆ ಮಾಡ್ತಾ ಇದೀವಿ, ಎಲ್ಲಾರನ್ನ ಪ್ರೀತಿ ಆಗೋಗಿ ಮಾಡ್ತಾ ಇದೀವಿ ಅಂತ ಹೇಳಿ ಒಂದಿಷ್ಟು ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಬಂದು ಇವ್ರಿಗೆ ಮೈಂಡ್ ವಾಶ್ ಮಾಡಿ ಅವ್ರಿಗೆ ಹಣ ಹೊಂದಿಸೋಂಥ ಕೆಲಸ. ಇವ್ರನ್ನ ಕರ್ಕೊಂಬರೋದು ಈ ಪ್ರಮುಖನ ಕೆಲಸ ಅಷ್ಟೇ. ಹಫೀಜ್ ಇದಾನಲ್ಲ, ಇವೊಂದು ಪ್ರಮುಖ ಕೆಲಸ ಅಂದ್ರೆ ಒಂದ್ ಕಡೆ ಇಲ್ಲಿ ಹುಡುಗರನ್ನ ಕರ್ಕೊಬರೋದು, ನಾವೇನೋ ಕಡ್ದು ಕಟ್ಟ ಆಗ್ತಾ ಇದೀವಿ ಅಂತೇಳಿ ದುಡ್ಡಿದ್ದವ್ರ ಹತ್ರದಿಂದ ಒಂದಿಷ್ಟು ಹಣ ವಸೂಲಿ ಮಾಡೋದು. 5 ಜನರಲ್ಲಿ 3ನೇ ವ್ಯಕ್ತಿಯ ಹೆಸರನ್ನ ನೋಡ್ತಾ ಇರ್ಬೋದು ನೀವು. ಮೊಹಮ್ಮದ್ ಯೂಸುಫ್ ಅಜರ್ ಅಲಿಯಾಸ್ ಉಸ್ತಾದ್ ಜಿ ಅಲಿಯಾಸ್ ಮೊಹಮ್ಮದ್ ಸಲೀಂ ಅಲಿಯಾಸ್ ಗೋಶಿ ಸಾಬ್ ಅಂತೇಳಿ ಈತನ ಹೆಸರು. ಜೈಷ್ ಎ ಮೊಹಮ್ಮದ್ನ ಪ್ರಮುಖ ಆರೋಪಿ ಈತ. ಮೌಲಾನಾ ಮಸೂದ್ ಅಜರ್ ಅಳಿಯ ನೆಂಟ. ಜೈಷ್ ಎ ಶಿಬಿರದಲ್ಲಿ ಶಸ್ತ್ರಾಸ್ತ್ರ ತರಬೇತಿಯನ್ನ ಕೊಡ್ತಾ ಇದ್ದ ಈತ. ಜಮ್ಮು ಕಾಶ್ಮೀರದ ಹಲವು ಕಡೆಗಳಲ್ಲಿ ಈತ ದಾಳಿ ಮಾಡುವಂತ ಸಂದರ್ಭದಲ್ಲಿ ಭಾಗಿಯಾಗಿದ್ದ. ಕಂದಹಾರ್ ವಿಮಾನ ಹೈಜಾಕ್ನ ಆರೋಪಿ ಕೂಡ ಈತ ಹೌದು. ಈತನು ಕೂಡ ಈಗ ಉಸಿರು ನಿಲ್ಲಿಸಿದ್ದಾನೆ. ಮೊನ್ನೆ ಆದ ದಾಳಿಯಲ್ಲಿ ಭಾರತೀಯ ಸೇನೆ ಇವನನ್ನ ಹೊಡೆದಾಕಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜನಾರ್ದನ್, ಈಗಾಗಲೇ ಗಮನಿಸ್ತಾ ಇದ್ವಿ, ಮೊಹಮ್ಮದ್ ಯೂಸುಫ್ ಅಜರ್. ಕಂದಹಾರ್ ಅಂದಾಗ ನಮ್ಗೆ ಹಳೆ ವಿಚಾರ ನೆನಪಾಗುತ್ತೆ. ಅಫ್ಘಾನಿಸ್ತಾನದಲ್ಲಿ ಅಲ್ಲಿ ಆ ವಿಮಾನವನ್ನ ಇಟ್ಕೊಂಡು ತಗೊಂಡೋಗಿ. ಎಸ್ ಜನಾರ್ದನ್, ಈ 5 ಬಗ್ಗೆ ಮೊದಲು ನೋಡೋಣ, ಆಮೇಲೆ ವಿವರಣೆಯನ್ನು ನಾನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಎಸ್, 4ನೇಯವನು ಖಾಲಿದ್ ಅಲಿಯಾಸ್ ಅಬು ಆಕಾಶ್. ಖಾಲಿದ್ ಅಲಿಯಾಸ್ ಅಬು ಆಕಾಶ್ ಲಷ್ಕರ್ ಇ ತೊಯ್ಬಾ ಸಂಘಟನೆ ಈತನದ್ದು. ಜಮ್ಮು ಕಾಶ್ಮೀರದ ಹಲವು ದಾಳಿಗಳಲ್ಲಿ ಈತ ಭಾಗಿಯಾಗಿದ್ದ. ಅಫ್ಘಾನಿಸ್ತಾನದಿಂದ ಶಸ್ತ್ರಾಸ್ತ್ರ ಸಾಗಾಟ ಮಾಡ್ತಾ ಇದ್ದ. ಫೈಸಲಾಬಾದ್ನಲ್ಲಿ ಅಂತ್ಯ ಸಂಸ್ಕಾರ ಯಾತ್ರೆಯಲ್ಲಿ ಪಾಕ್ನ ಸೇನಾಧಿಕಾರಿಗಳು ಭಾಗಿಯಾಗಿದ್ರಲ್ಲ, ಅದು ಈತನದ್ದೇ ಕೊನೆಯ ಯಾತ್ರೆ. ಫೈಸಲಾಬಾದ್ ಸರ್ಕಾರದ ಹಿರಿಯ ಅಧಿಕಾರಿಗಳು ಈತನ ಶವಯಾತ್ರೆಯಲ್ಲಿ ಭಾಗಿಯಾಗಿದ್ರು, ಈತನ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ರು. ಉಗ್ರರನ್ನ ತಮ್ಮ ಮಕ್ಕಳಂತೆ ಪಾಕಿಸ್ತಾನ ಹೆಂಗ್ ಸಾಕ್ತಾ ಇದೆ ಅನ್ನುವಂಥದ್ದಕ್ಕೆ ಆ ಘಟನೆ ಸಾಕ್ಷಿಯಾಗಿತ್ತು. ಮೋಸ್ಟ್ ವಾಂಟೆಡ್ ಉಗ್ರ ಫಿನಿಶ್ ಆಗಿದ್ದಾನೆ. ಭಾರತದ ದಾಳಿಯಲ್ಲಿ ಹತನಾಗಿರುವಂತ 5ನೇ ಉಗ್ರ ಮೊಹಮ್ಮದ್ ಹಸನ್ ಖಾನ್. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪ್ರಮುಖ ಈತ. ಮುರ್ಫಿ ಅಸ್ಗರ್ ಖಾನ್ ಹಾಗೆಯೇ ಆಪರೇಷನ್ ಕಮಾಂಡರ್ ಕೂಡ ಹೌದು. ಪಾಕ್ ಆಕ್ರಮಿತ ಕಾಶ್ಮೀರದ ಹೊಣೆಯನ್ನ ಹೊತ್ತಿದ್ದ. ಪಾಕ್ ಆಕ್ರಮಿತ ಕಾಶ್ಮೀರದ ದಾಳಿಯ ಹೊಣೆಯನ್ನ ಈತ ಹೊತ್ತಿದ್ದ. ಹಾಗೆಯೇ ಜಮ್ಮು ಕಾಶ್ಮೀರದ ದಾಳಿಯ ಸಂಚುಕೋರ ಕೂಡ ಈತ ಹೌದು. 5 ಉಗ್ರರು ಮೋಸ್ಟ್ ವಾಂಟೆಡ್ ಉಗ್ರರು, ಭಾರತಕ್ಕೆ ಬೇಕಾದವರು, ಭಾರತಕ್ಕೆ ಹಿಂಸೆ ಕೊಡ್ತಾ ಇದ್ದವರು. ಉಸಿರು ನಿಲ್ಲಿಸುವಲ್ಲಿ ನಮ್ಮ ಭಾರತೀಯ ಸೇನೆ ಸಕ್ಸಸ್ ಆಗಿದೆ. ನಮ್ಮದೊಂದು ಸೆಲ್ಯೂಟ್ ಅವರಿಗೆ. ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಭಾರತದ ವಿರುದ್ಧ ಪಾಕ್ ದಾಳಿಗೆ ಸಾಕ್ಷ್ಯ ಸಿಕ್ಕಿದೆ. ಮಹತ್ವದ ಸಾಕ್ಷ್ಯ ಕೊಟ್ಟಿದೆ ಭಾರತೀಯ ಸೇನೆ. ಸಾಕ್ಷಿ ಕೇಳಿದವರಿಗೆ ಸಾಕ್ಷಿ ಇದು. ಭಾರತದ ಮೇಲೆ ಕ್ಷಿಪಣಿ ಹಾರಿಸಿದ ದೃಶ್ಯ. ಕ್ಷಿಪಣಿಗಳನ್ನ ಹಾರಿಸಿ ಪಾಕ್ ಸೇನೆ ಸಂಭ್ರಮಿಸಿತ್ತು. ಪಾಕ್ ಸೈನಿಕರ ಸಡಗರದ ದೃಶ್ಯ ಈಗ ರಿಲೀಸ್ ಆಗಿದೆ. ತುಂಬಾ ಜನ ಕೇಳ್ತಾರೆ, ಭಾರತೀಯ ಸೇನೆ ಪರಾಕ್ರಮ ತೋರಿದಾಗ ಸಾಕ್ಷಿ ಕೊಡಿ ಅಂತ. ಅವರೆಲ್ಲರೂ ಕೂಡ ಇದನ್ನು ನೋಡ್ಬೇಕಾಗತ್ತೆ. ಮಹತ್ವದ ಸಾಕ್ಷಿ, ಭಾರತೀಯ ಸೇನೆ ಕೊಟ್ಟಿರುವಂತ ಸಾಕ್ಷಿ. ಭಾರತದ ಮೇಲೆ ಕ್ಷಿಪಣಿ ಹಾರಿಸಿದಂತ ದೃಶ್ಯ. ಕ್ಷಿಪಣಿಗಳನ್ನ ಹಾರಿಸಿ ಪಾಕ್ ಸೇನೆ ಸಂಭ್ರಮಿಸಿತ್ತು. ಹಾಗೆಯೇ ಪಾಕಿಸ್ತಾನ ಸೈನಿಕರ ಸಡಗರದ ದೃಶ್ಯ ಇದೀಗ ಭಾರತೀಯ ಸೇನೆ ರಿಲೀಸ್ ಮಾಡಿದೆ. ನೀವು ಕೂಡ ನೋಡ್ತಾ ಇರಬಹುದು. ಇದು ಭಾರತದ ಮೇಲೆ ದಾಳಿಗೆ ಪ್ರಯತ್ನವನ್ನ ಮಾಡಿರುವಂಥದ್ದು. ಆ ದಾಳಿಗೆ ಪ್ರತಿರೋಧ ಒಡ್ಡುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಅದರ ಹೊರತಾಗಿ ಪಾಕಿಸ್ತಾನ ಹೇಳುತ್ತೆ ನಾವು ಯಾವುದೇ ದಾಳಿಗಳನ್ನ ಮಾಡಿಲ್ಲ, ನಮ್ಮ ಸೇನೆ ಯಾವುದೇ ದಾಳಿಗಳನ್ನ ಮಾಡಿಲ್ಲ ಅಂತ ವಿಶ್ವದ ಮುಂದೆ ಬಡಾಯಿ ಕೊಚ್ಚಿಕೊಳ್ಳುತ್ತೆ, ಸುಳ್ಳು ಹೇಳುತ್ತೆ. ಒಂದೊಂದೇ ದೃಶ್ಯಗಳನ್ನ ಭಾರತೀಯ ಸೇನೆ ರಿಲೀಸ್ ಮಾಡುತ್ತೆ.
ಗಮನಿಸ್ತಾ ಇರ್ಬೋದು, ಪಾಕಿಸ್ತಾನ ಕ್ಷಿಪಣಿ ಹಾರಿಸಿ ಹೇಗ್ ಸಂಭ್ರಮಿಸ್ತು ಅಂತ ಹೇಳಿ, ಪಾಕಿಸ್ತಾನದ ಸೈನಿಕರು ಹೇಗ್ ಸಂಭ್ರಮಿಸಿದ್ರು ಅಂತ ಹೇಳಿ. ವರ್ಕ್ ಆಗ್ಲಿಲ್ಲ ಬಿಡಿ ಅವರ ಪ್ಲಾನ್. ಪಾಕಿಸ್ತಾನ ಉಡಾವಣೆ ಮಾಡಿರುವಂತ ಕ್ಷಿಪಣಿ ಭಾರತದ ಮೇಲೆ ದಾಳಿಗೆ ಪ್ರಯತ್ನ ಮಾಡಿರುವಂತ ದೃಶ್ಯಾವಳಿಗಳಿವು. ಸದ್ಯ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಸಾಕ್ಷಿಯನ್ನ ಭಾರತೀಯ ಸೇನೆಯೇ ಈಗ ಬಿಡುಗಡೆ ಮಾಡಿದೆ. ಸೇನೆಯಿಂದ ಅಧಿಕೃತ ಮಾಹಿತಿ. ಎಲ್ಲದಕ್ಕೂ ಕೂಡ ಸರಿಯಾದ ಉತ್ತರ ಭಾರತೀಯ ಸೇನೆಯಿಂದ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. Today on 10th May at the time of Fajr, we have given a strong punch to our enemy. Alhamdulillah. नारे मान का फायदा दुश्मन के पर्चे के उड़ा दे। अल्लाहु अकबर। अल्लाहु अकबर। अल्लाहु अकबर। Bismillahirrahmanirrahim. Today on 10th May. ಎಸ್, ಗಮನಿಸ್ತಾ ಇರಬಹುದು ಭಾರತೀಯ ಸೇನೆ ಕೊಟ್ಟಿರುವಂತಹ ಅಧಿಕೃತ ಮಾಹಿತಿ ಇದು. ಪಾಕಿಸ್ತಾನ ಭಾರತದ ಮೇಲೆ ಯಾವ ರೀತಿಯಾಗಿ ದಾಳಿಗೆ ಪ್ರಯತ್ನ ಮಾಡಿ ಸಂಭ್ರಮಿಸುವಂತ ಕೆಲಸವನ್ನ ಮಾಡಿದೆ ಎನ್ನುವುದಾಗಿ ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಎಳೆಯಾಗಿ ವಿವರಣೆಯನ್ನ ಕೊಡ್ತಾ ಹೋಗ್ತೀವಿ. ಸದ್ಯ ಗಡಿಯಲ್ಲಿರುವಂತಹ ಪರಿಸ್ಥಿತಿಯ ಕುರಿತಾಗಿಯೂ ಕೂಡ ಮಾತುಕತೆಯನ್ನು ನಡೆಸ್ತಾ ಹೋಗೋಣ. ಹಾಗೆಯೇ ಭಾರತೀಯ ಸೇನೆ ಬಿಡುಗಡೆ ಮಾಡಿರುವಂತಹ ವಿಡಿಯೋ ಅಂತ ನಾನು ಹೇಳ್ತಾ ಇದ್ದೆ. ಇದು ಪಾಕಿಸ್ತಾನದ ಸೇನೆ ಅಲ್ಲಿ ತೆಗೆದಿರುವಂಥ ದೃಶ್ಯಾವಳಿಗಳು. ಅಲ್ಲಿನ ಸೈನಿಕರು ಸಂಭ್ರಮಿಸ್ತಾ ಇರುವಂಥದ್ದು. ಕ್ಷಿಪಣಿ ದಾಳಿಯನ್ನ ಮಾಡಿರೋದು ಅಥವಾ ದಾಳಿಗೆ ಪ್ರಯತ್ನ ಮಾಡಿರೋದು. ಈ ದಾಳಿ ಸಕ್ಸಸ್ ಆಗಿಲ್ಲ. ಇದಕ್ಕೆ ಪ್ರತಿರೋಧ ಒಡ್ಡುವಂಥ ಕೆಲಸವನ್ನ ಭಾರತ ಮಾಡಿದೆ. ಭಾರತ ಭದ್ರತಾ ವಿಚಾರದಲ್ಲಿ ಸಮರ್ಥವಾಗಿದೆ. ಹೆಮ್ಮೆಯ ದೇಶ ನಮ್ದು. ಭದ್ರತೆ, ಇಲ್ಲಿನ ನಾಗರಿಕರ ಸುರಕ್ಷತೆ, ಅದೇ ವಿಚಾರಕ್ಕೆ ಸಂಬಂಧಿಸಿದಂತ ಬದ್ಧತೆ ನಮ್ಮಲ್ಲಿದೆ. ನಮ್ಮ ಸೈನಿಕರು ಅಲ್ಲಿ ನಡೆಸ್ತಾ ಇರುವಂತ ಕಾರ್ಯಾಚರಣೆ ಇವತ್ತು ನಾವು ನೀವು ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯ ಆಗಿದೆ. ಗಮನಿಸ್ತಾ ಇರಬಹುದು ಗಡಿಯಲ್ಲಿನ ಉದ್ವಿಗ್ನತೆ ಯಾವ ಮಟ್ಟಕ್ಕಿದೆ. ಭಾರತ ಪ್ರತಿಯೊಂದು ದಾಳಿಗೂ ಪ್ರತಿರೋಧ ಒಡ್ಡುವಂತ ಕೆಲಸವನ್ನ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಎನ್ನುವುದಾಗಿ ನೋಡ್ತಾ ಇರಬಹುದು ನೀವು ಕೂಡ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾಯಬ್ ಸುಬೇದಾರ್ ಆಗಿರುವಂತಹ ವೇಣು ಸಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇರಬಹುದು ಅಥವಾ ಪಾಕಿಸ್ತಾನ ಭಾರತದ ಮೇಲೆ ನಡೆಸ್ತಾ ಇರುವಂತಹ ದಾಳಿಗಳು, ಭಾರತ ಅದಕ್ಕೆ ಪ್ರತಿರೋಧ ಒಡ್ತಾ ಇರುವಂತಹ ಪರಿ, ಇವೆಲ್ಲವನ್ನ ನೋಡ್ತಾ ಇದ್ರೆ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋದಾದ್ರೆ ಸರ್? ಈಗ ನಾವು ಬಹಳ ಬಲಿಷ್ಠವಾಗಿದ್ದೇವೆ ಅಂತೇಳಿ ಈಗಾಗಲೇ ತೋರಿಸಿದ್ದೇವೆ. ಹೌದು, ನಮ್ಮದೇ ಭಾರತದ ಒಂದು ಕ್ಷಿಪಣಿ ಏನು ನಾವೇ ತಯಾರು ಮಾಡಿದಂಥ ಬೆನ್ನಲಲ್ಲಿ S-400 ಇರ್ಬೋದು. ಇವೆಲ್ಲವನ್ನು ನೋಡಿದಾಗ ನಾವು ಭಾರತ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಾದ್ರೂ ಪಾಕಿಸ್ತಾನ ಅವರ ಒಂದು ಸುಳ್ಳು ವರದಿಗಳನ್ನು ಕೊಡೋದಂಥದ್ದು ಇನ್ನೂ ಬಿಟ್ಟಿಲ್ಲ. ಖಂಡಿತ. ಸೊ ಅವ್ರಿಗೆ ಗೊತ್ತಿದೆ ನಮ್ಮ ಹತ್ರ ಏನೂ ಇಲ್ಲ, ಆದ್ರೂ ಈ ಉಗ್ರವಾದವನ್ನು ಮುಂದಿಟ್ಕೊಂಡು ನಾವು ಭಾರತಕ್ಕೆ ಏನಾದರೂ ಒಂದು ತೊಂದರೆಯನ್ನು ಕೊಟ್ಕೊಂಡು ನಾವು ಇಡೀ ವಿಶ್ವಕ್ಕೆ ಸುಳ್ಳುಗಳು ಹೇಳುವಂತಹ ಪ್ರಕ್ರಿಯೆ ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಅದು ಆಗೋದಿಲ್ಲ ಅಂತ ಅವ್ರಿಗೆ ಈಗಾಗಲೇ ಅರಿವಾಗಿದೆ. ಖಂಡಿತ ಖಂಡಿತ ನಿಜ ಸರ್. ಸರ್, ಈಗ ಒಂದಷ್ಟು ಟೆರರಿಸ್ಟ್ಗಳ ಬಗ್ಗೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ. 5 ಜನ ಉಗ್ರರು, ಮೋಸ್ಟ್ ವಾಂಟೆಡ್ ಉಗ್ರರು, ಭಾರತಕ್ಕೆ ಬೇಕಾದವರು, ಭಾರತದ ಕೆಲವೊಂದಿಷ್ಟು ಕಡೆಗಳಲ್ಲಿ ದಾಳಿಯನ್ನ ಮಾಡಿದವರು, ಮೊನ್ನೆ ನಡೆಸಿದಂಥ ಆಪರೇಷನ್ ಸಿಂಧೂರದಲ್ಲಿ ಉಸಿರು ಚೆಲ್ಲಿದ್ದಾರೆ. ಮಕ್ಕಳಂತೆ ಸಾಕಿತ್ತು ಪಾಕಿಸ್ತಾನ ಎಲ್ಲರನ್ನ ಮುಗಿಸಿ ಬಂದಿದೆ ಭಾರತ. ಈ ಪರಾಕ್ರಮದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್? ಅಲ್ಲೇ ಜನಾರ್ದನ್ ಅವರು ತುಂಬಾ ವಿಶ್ಲೇಷಣೆ ಮಾಡಿದ್ರು ಅದ್ರ ಬಗ್ಗೆ, ಪಾಕಿಸ್ತಾನ ಯಾವ ರೀತಿ ಅವ್ರನ್ನ ಬೆಳೆಸ್ತದೆ ಅಂತೇಳಿ. ಸೊ ಇವರು ಉಗ್ರವಾದವನ್ನ ಇಟ್ಕೊಂಡೇ ಅವರು ನಮ್ಮ
ಏನ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇದೆ ಅಲ್ಲಿ ಈ ಉಪಟಳನಗಳನ್ನ ಬರ್ತಾ ಇದ್ರು. ಹೌದೌದು. ಆದ್ರೆ ಮೊನ್ನೆ ನಡೆದಂತಹ ಪೆಲ್ಗಾಮ್ ಅಟ್ಯಾಕ್ ಅಲ್ಲಿ 26 ಜನ ನಮ್ಮ ಭಾರತೀಯ ನಾಗರಿಕರನ್ನ ಅಮಾಯಕವಾಗಿ ಅದರಲ್ಲೂ ಧರ್ಮವನ್ನ ಕೇಳಿ ಅದು ಹೊಡೆದಿದ್ದು ಬಹಳ ಆಘಾತಕಾರಿ ವಿಷಯ. ಇದರ ಹಿಂದಿನ ಮರ್ಮವನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ಇವರು ಜನಾರ್ದನ್ ಸರ್ ಹೇಳ್ತಿದ್ರಲ್ವಾ, ಇವರ ಒಂದು ಮಾನಸಿಕ ಸ್ಥಿತಿಗಳು ಹೇಗಿದೆ ಅಂತ ಹೇಳಿದ್ರೆ ಈ ಉಗ್ರವಾದವನ್ನೇ ಇಟ್ಕೊಂಡು ನಾವು ಜೀವನವನ್ನ ಮಾಡಬೇಕು ಅನ್ನೋ ಮಟ್ಟದಲ್ಲಿ ಅವರು ತನ್ನ ಮುಸಲ್ಮಾನ ಯುವಕರನ್ನ ಸೆಳೆಯುವಂತ ಪ್ರಯತ್ನಗಳು ನಡೀತಿದೆ. ಸೊ ಅದಕ್ಕೆ ಪ್ರತೀಕಾರವಾಗಿ ಏನು ಇವತ್ತು 26 ಜನ ನಮ್ಮ ಭಾರತೀಯ ನಾಗರಿಕರು ಕಳ್ಕೊಂಡಿದ್ವಿ, ಅವರ ಒಂದು ಏನು ಹುತಾತ್ಮ ಅದಕ್ಕೊಂದು ಬೆಲೆ ಬಂದಿದೆ ಇವತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವಾಗ ನಾವು ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನ 100% ನಾವು ವಶಪಡಿಸ್ಕೊಳ್ತೇವೆ. ಏನು ಸಿಂಧೂರವನ್ನ ನಾವು 26 ಜನದ್ದು ಕಳ್ಕೊಂಡಿದ್ವಿ, ಆ ಮಾತೆಯರ ಸಿಂಧೂರನ್ನ ಆ ಭಾರತ ಮಾತೆಯ ಮುಕುಟಕ್ಕೆ ನಾವು ಇಡುವಂತ ಕೆಲಸ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾನೆ. ಮೋದಿ ಹೋಗಿ ಹೇಳಿವು ಅಂತ ಹೇಳಿದ್ದು ವರ್ಕ್ ಆಗಿದೆ ಹಂಗಾದ್ರೆ? ಖಂಡಿತ ಇದು ಒಂದು ಸಾಧಾರಣ ವಿಷಯ ಅಲ್ಲ. ಒಬ್ಬ ಉಗ್ರವಾದಿಗೆ ಯಾವುದೇ ಧರ್ಮ ಇಲ್ಲ, ಅದಿಲ್ಲ ಇದೆಲ್ಲ ಅಂತ ಹೇಳ್ತಾರೆ. ಆದ್ರೆ ಅವರು ಧರ್ಮವನ್ನ ಕೇಳಿ ಒಡೆದು ನಿಮ್ಮ ಮೋದಿಗೆ ಹೇಳಿ ನಮ್ಮನ್ನು ಸಾಯಿಸ್ಬೇಡಿ, ನಮ್ಮ ಗಂಡನನ್ನ ಸಾಯಿಸಿದ್ರೆ ನಮ್ಮನ್ನು ಸಾಯಿಸ್ಬೇಡಿ, ಆ ಮಗು ಕೇಳುತ್ತೆ ನನ್ನನ್ನು ಸಾಯಿಸಿ ಅಂತೇಳಿ ಎಷ್ಟು ಉದ್ದಡತನದಿಂದ ಆ ಭಾರತೀಯರ ಒಂದು ಆ ರಕ್ತದಲ್ಲಿ ಬಂದಿರುವಂತದ್ದು ಒಡೆದೊಳಿಸು ನನ್ನ ಅಂತೇಳಿ ಎದೆ ಕೊಟ್ರು ಅವರು, ಭಾರತದ ಹೆಣ್ಮಗಳು ಆ ಮಗು. ಆಗ ಅವರು ಹೇಳ್ತಾರೆ ಮೋದಿಗೆ ಹೋಗಿ ಹೇಳು ಅಂತೇಳಿ. ಖಂಡಿತ ಇವಾಗ ಮೋದಿ ಅದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಯಾಕೆ ಇಷ್ಟು ದಿವಸ ಎಲ್ಲರೂ ಎದುರು ನೋಡ್ತಿದ್ರು, ಇಷ್ಟು ದಿವಸ ಆಯ್ತು ಯಾಕೆ ಅಂತೇಳಿ. ಯಾವ್ದಾದ್ರು ಒಂದು ಪ್ಲಾನಿಂಗ್ ಮಾಡಬೇಕಾದ್ರೆ ನಾವು ಕರೆಕ್ಟ್ ಆಗಿ ಆ ಗುರಿಯನ್ನ ಮುಟ್ಟಬೇಕಾದ್ರೆ ಪ್ಲಾನ್ ಮಾಡಬೇಕಾಗುತ್ತೆ. ಅದಕ್ಕೆ ಆದಂತ ನಾವು ಪಾಕಿಸ್ತಾನ ಉಗ್ರರಲ್ಲ, ಅವರು ಆಕ್ಷನ್ ಹೋಗಿ ಹೊಡೆದು ಪಾಕಿಸ್ತಾನ ಸೇನೆ ಉಗ್ರರನ್ನ ಹೋಗಿ ಕಾಶ್ಮೀರಲ್ಲಿ ಯಾರನ್ನಾದ್ರೂ ಭಾರತೀಯರನ್ನ ಹೊಡೆದುರುಳಿಸಿ ಒಂದು ದೊಡ್ಡ ಅನಾಹುತವನ್ನು ಮಾಡೋ ಅನ್ನೋಷ್ಟು ಸುಲಭ ಅಲ್ಲ. ನಮ್ದು ರಾಜತಾಂತ್ರಿಕ ವ್ಯವಸ್ಥೆ ಇದೆ, ನಮ್ದೇ ಮಿನಿಸ್ಟ್ರಿಗಳಿದೆ, ಡಿಫೆನ್ಸ್ ಮಿನಿಸ್ಟ್ರಿ ಇದೆ, ಅವರೆಲ್ಲ ಸೇರಿ ಒಟ್ಟಾರೆಯಾಗಿ 3 ಸೇನೆಗಳ ಮುಖ್ಯಸ್ಥರು ಇರ್ತಾರೆ, CDS ಇರ್ತಾರೆ, ಇವೆಲ್ಲರೂ ಸೇರಿ ಆ ಒಂದು ಪ್ಲಾನಿಂಗ್ ಅನ್ನ ಮಾಡಿ ಅದರಲ್ಲಿ ಇಂಟೆಲಿಜೆನ್ಸ್ ಏಜೆನ್ಸಿ ಇದೆ ನಮ್ದು ಇವರೆಲ್ಲವೂ ಒಟ್ಟುಗೂಡಿ ಏನೆಲ್ಲ ಆಕ್ಷನ್ ಮಾಡಬೇಕು, ನಮ್ಮವರು ಎಲ್ಲಾನು ಹೇಗೆ ಸೇಫ್ ಮಾಡಬೇಕು, ಮತ್ತೆ ನಾವು ಯಾವುದೆಲ್ಲ ಆಕ್ಷನ್ ತಗೋಬೇಕು ಅನ್ನೋದು ಪ್ಲಾನಿಂಗ್ ಅಲ್ಲಿ ಮಾಡಿ ಹೊಡೆಯುವಂಥದ್ದು ಇದು ಭಾರತದ ಒಂದು ಸ್ಟ್ರಾಟಜಿ. ತಾಕತ್ತು ಅಲ್ಲ, ಪಾಕಿಸ್ತಾನ ಇದುವರೆಗೂ ಸಹಿತ ಪಾಕಿಸ್ತಾನ ರಚನೆ ಆಗಿ ಇದುವರೆಗೂ ಸಹಿತ ಒಂದೇ ಒಂದು ಉಗ್ರರನ್ನ ಧ್ವಂಸ ಮಾಡಿದಂತ ಉದಾಹರಣೆ ಇಲ್ಲ. ಭಾರತ ಇಷ್ಟು ಕಾರ್ಯಾಚರಣೆ ಮಾಡಿದೆ ಉಗ್ರರ ಮೇಲೆ, ಅಮೆರಿಕ ಮಾಡಿದೆ, ಇಸ್ರೇಲ್ ಮಾಡಿದೆ, ಬೇರೆ ಬೇರೆ ರಾಷ್ಟ್ರಗಳೆಲ್ಲವೂ ಕೂಡ ಉಗ್ರರನ್ನ ಸಾಯಿಸುವಂತಹ ಕೆಲಸ, ಟಾರ್ಗೆಟ್ ಮಾಡುವಂತ ಕೆಲಸ ಮಾಡಿದೆ. ಪಾಕಿಸ್ತಾನ ಒಂದು ಲೀಸ್ಟ್ ಕೊಡ್ಲಿ, ಇಷ್ಟು ಉಗ್ರರನ್ನು ನಾವು ಸಾಯಿಸಿದೀವಿ ಅಂತ ಹೇಳಿ ಅವರು ಪೋಷಿಸಿದ ಲೀಸ್ಟ್ ಅನ್ನ ಕೊಡಬಹುದು ಹೊರತು ವಿಶ್ವದಲ್ಲಿ ಇರುವಂತಹ ಉಗ್ರರ ಪಟ್ಟಿಯಲ್ಲಿ ಎಲ್ಲರೂ ಅವರು ಅಲ್ಲೇ ಇರೋದು. ಜನಾರ್ದನ್, ನೀವು ಹೇಳ್ತಾ ಇದ್ರಿ ಉಗ್ರರನ್ನ ನಾವು ಪಾಕಿಸ್ತಾನ ನಾಶ ಮಾಡಿದೆ ಅನ್ನುವಂಥದ್ದಾಗ ಒಂದು ಪಟ್ಟಿ ಕೊಡಿ ಅಂತೇಳಿ. ಉಗ್ರರೇ ಪಾಕಿಸ್ತಾನದ ಮಾಜಿ ಪ್ರಧಾನಿಗಳನ್ನ ನಾಶ ಮಾಡಿದಂತ ಉದಾಹರಣೆಗಳಿವೆ ನಿಜಕ್ಕೂ ಕೂಡ. ಎಸ್ ಸರ್, ಹೇಳ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಪರಾಕ್ರಮ ಭಾರತ ತೋರ್ತಾ ಇದೆ ಅಂತೇಳಿ. ನಿಜಕ್ಕೂ ಕೂಡ ನಾವು ಆಪರೇಷನ್ ಸಿಂಧೂರ ಆಗ್ಲಿ, ಈಗ ನಡೆಸ್ತಾ ಇರುವಂತಹ ಪ್ರತಿರೋಧದ ದಾಳಿ ಆಗ್ಲಿ, ಇಲ್ಲೆಲ್ಲವೂ ಕೂಡ ಟಾರ್ಗೆಟ್ ಮಾಡ್ತಾ ಇರೋದು ಭಯೋತ್ಪಾದಕರನ್ನ ಮಾತ್ರ ಅಂತ ಹೇಳಿ. ಖಂಡಿತ. ಈಗ ನಾವು ಯುದ್ಧ ಘೋಷಣೆ ಮಾಡಿಲ್ಲ, ಹೌದು, ಇದುವರೆಗೂ ಯುದ್ಧ ಅವರು ಘೋಷಣೆ ಮಾಡಿಲ್ಲ, ನಾವು ಘೋಷಣೆ ಮಾಡಿಲ್ಲ. ಒಂದು ವೇಳೆ ಪೂರ್ಣ ಪ್ರಮಾಣದ ಯುದ್ಧ ಆದ್ರೆ ಏನಾಗ್ಬೋದು ಒಂದು ಊಹಿಸಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ನಾವು ಬರೀ ಆಪರೇಷನ್ ಮಾಡ್ತಾ ಇದೀವಿ ಅಷ್ಟೇ. ಉಗ್ರರನ್ನ ನಾವು ಸದೆ ಬಡಿತೀವಿ ಅಂತ ಏನು ಮಾತು ಕೊಟ್ಟಿದ್ವಿ, ಮಾನ್ಯ ನರೇಂದ್ರ ಮೋದಿಜಿ ಅವರು ಒಂದು ಮಾತನ್ನ ಹೇಳ್ತಾರೆ, ನಾನು ಈ 26 ಜನರ ನನ್ನ ಭಾರತೀಯ ನಾಗರಿಕರನ್ನ ಹೊಡೆದಂತ ಆ ಮಾತೆಯರ ಸಿಂಧೂರವನ್ನ ಅಳಿಸಿದಂತವ್ರನ್ನ ಆ ಬಿಲದಲ್ಲಿ ಇದ್ರು ಬಿಡಲ್ಲ ಅಂತ ಹೇಳಿ ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಪ್ರತಿರೋಧವಾಗಿ ಏನಾದ್ರು ಪಾಕಿಸ್ತಾನ ಸೇನೆ ಏನಾದ್ರು ಇನ್ವಾಲ್ವ್ ಆದ್ರೆ ನಾವು ಅದಕ್ಕೂ ಪ್ರತ್ಯುತ್ತರವನ್ನ ಕೊಡ್ತೇವೆ ಅಂತ ಹೇಳಿ. ಸೊ ಇದು ಆಗ್ತಾ ಇದೆ. ನಾವು ಈಗ ಪೂರ್ಣ ಪ್ರಮಾಣ ಯುದ್ಧವನ್ನ ಇದುವರೆಗೂ ಘೋಷಣೆ ಮಾಡಿಲ್ಲ. ಒಂದು ವೇಳೆ ಅಂತಿದ್ದೆ ಇನ್ ಕೇಸ್ ಈಗ ನಾವು ಮಾಡ್ತಾ ಇರೋದು ಅವರು ದಾಳಿ ಮಾಡ್ತಾ ಇರೋದನ್ನ ತಡೀತಾ ಇದ್ದೀವಿ ಮತ್ತು ಉಗ್ರರ ನೆಲೆಯನ್ನು ಹುಡುಕಿ ಹೊಡಿತಾ ಇದ್ದೀವಿ. ಇನ್ ಕೇಸ್ ಯುದ್ಧ ಅಂತ ಆದಾಗ ಯಾವ ಸ್ವರೂಪದಲ್ಲಿ ಇರುತ್ತೆ ಅಂದ್ರೆ ಅಟ್ಯಾಕ್ ನಮ್ಮಲ್ಲಿ 3 ವಿಭಾಗ. ಖಂಡಿತ ಇದು ಯುದ್ಧ ಪೂರ್ಣ ಪ್ರಮಾಣದ ಯುದ್ಧ ಅಂತ ಏನಾದರೂ ಪ್ರಾರಂಭ ಆಗಿ ಏನಾದರೂ ಡಿಫೆನ್ಸ್ ಮಿನಿಸ್ಟ್ರಿ ಆಗಿರ್ಬೋದು, ಇಂಟೆಲಿಜೆನ್ಸ್ ಏಜೆನ್ಸಿ, ನಾನು ಈಗಾಗಲೇ ಹೇಳಿದೆ ನಮ್ಮ 3 ಸೇನೆಯ ಮುಖ್ಯಸ್ಥರು ಇದಕ್ಕೆ ಕಮಾಂಡಿಂಗ್ ಸುಪ್ರೀಂ ಕಮಾಂಡ್ ಬಂದ್ಬಿಟ್ಟು ನಮ್ಮ ಭಾರತದ ಏನು ಪ್ರೆಸಿಡೆಂಟ್ ಇರ್ತಾರೆ ಅವರ ಒಂದು ನೇತೃತ್ವದಲ್ಲಿ ಫೈನಲ್ ಅಂಕಿತ ಆಗಬೇಕು. ಇವೆಲ್ಲ ಪ್ರಕ್ರಿಯೆಗಳಾಗಿ ಅವರು ಅಂಕಿತ
ಹಾಕಿದಾಗ ಮಾತ್ರ ಪೂರ್ಣ ಪ್ರಮಾಣದ ಯುದ್ಧ ಪ್ರಾರಂಭ ಆಗುತ್ತೆ. ಅದು ಪ್ರಾರಂಭ ಆದಾಗ ನಾವು ಏನು ನಮ್ಮ ನೇವಿ ಇರ್ಬೋದು ಸಮುದ್ರದಲ್ಲಿ, ನಮ್ಮ ಏರ್ಫೋರ್ಸ್ ಇರ್ಬೋದು, ಒಂದು ಕಡೆ ಏರ್ಫೋರ್ಸ್ ಅಟ್ಯಾಕ್ ಮಾಡುತ್ತೆ, ಒಂದು ಕಡೆ ನೇವಿ ಅಟ್ಯಾಕ್ ಮಾಡುತ್ತೆ, ಭೂಸೇನೆ ಜಮೀನುಗಳನ್ನ ಅವರ ಜಮೀನಿಗೆ ನುಗ್ಗಿ ಹೊಡೆಯುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ಏಕಕಾಲದಲ್ಲಿ ಇವೆಲ್ಲವೂ ಆಗುತ್ತೆ. ಇವೆಲ್ಲವೂ ಮೂರು ಸೇನೆ ಈಗ ಜಾಯಿಂಟ್ ಆಪರೇಷನ್ ಆಗಿ ಈಗಲೇ ನೋಡ್ತಾ ಇದೀವಿ ನಾವು. ಜಾಯಿಂಟ್ ಆಪರೇಷನ್ ಅವಾಗ ಆ ಕಡೆಯಿಂದ ಏನ್ ಬರುತ್ತೆ ತಡೆಯೋದು ಎಲ್ಲದಕ್ಕೂ ಸನ್ನದ್ಧವಾಗಿದ್ದೇವೆ. ಭಾರತ ಬಲಿಷ್ಠವಾಗಿದೆ, ನಾವು ಎಲ್ಲೂ ಹೆದರೋ ಆಗಿಲ್ಲ, ಬಲಿಷ್ಠವಾಗಿದೆ, ಧ್ವಂಸ ಮಾಡ್ತಾನ. ನಾವು ಈಗಾಗಲೇ 71ರಲ್ಲಿ ನಾವು ನೋಡಿದೀವಿ, ಎಲ್ಲಿವರೆಗೂ ಹೋಗಿದ್ವಿ ನಾವು, ಲಾಹೋರ್ ಹತ್ರ ಹೋಗ್ಬಿಟ್ಟಿದ್ವಿ. ಆಗಿನ ಸರ್ಕಾರ ನಮಗೆ ಆದೇಶ ಕೊಟ್ಟಿಲ್ಲ ಅಷ್ಟೇ. ಪಾಕಿಸ್ತಾನ ಅನ್ಕೊಂಡಿದೆ ಈಗ್ಲೂ 71ರಲ್ಲಿ ಇದ್ದಂತ ಸರ್ಕಾರಗಳು ಆಗ ತೆಗೆದುಕೊಂಡ ನಿರ್ಧಾರಗಳು ಈಗಲೂ ತಗೊಳುತ್ತೆ ಅಂತ. ಖಂಡಿತವಾಗ್ಲೂ ಅದಲ್ಲ. ಇದು ಬದಲಾದ ಭಾರತ. ಈಗ ಭಾರತ ಬದಲಾಗಿದೆ, ನಾಯಕತ್ವ ಬದಲಾಗಿದೆ, ಬಲಿಷ್ಠವಾದಂತಹ ನಾಯಕರಿದ್ದಾರೆ ಈ ಭಾರತ ದೇಶದಲ್ಲಿ. ಬಹಳ ಕಠಿಣವಾದಂತಹ ನಿರ್ಧಾರಗಳನ್ನು ತಗೊಳ್ಳುವಂತ 3 ಸೇನಾಧಿಕಾರಿಗಳಿದ್ದಾರೆ. ಅದಕ್ಕೆ CDS ಇದ್ದಾರೆ, ನಮ್ಮ ಅನಿಲ್ ಚೌಹಾಣ್ ಸರ್. ಅದಾದ ಮೇಲೆ ಇಂಟೆಲಿಜೆನ್ಸ್ ಬ್ಯೂರೋ ಡೈರೆಕ್ಟರ್ ಇದ್ದಾರೆ ಅಜಿತ್ ದೋವಲ್ ಸರ್. ಅವರು ಪಾಕಿಸ್ತಾನ ಇಡೀ ಚಿತ್ರಣವನ್ನ ನೋಡಿ ಬಂದಂತವ್ರು ಅಲ್ಲಿ 7 ವರ್ಷ ಇದ್ರಂತೆ ಅವರಿದ್ದಾರೆ. ಯಾಕಂದ್ರೆ ಕಂಪ್ಲೀಟ್ ಚಿತ್ರಣ ಇಟ್ಕೊಂಡೇ ಇವತ್ತು ನಾವು ಅಲ್ಲಿ ಹೊಡಿತಾ ಇರೋದು. ಅವರಿದ್ದಾರೆ. ಸೊ ಈಗ ಡಿಫೆನ್ಸ್ ಮಿನಿಸ್ಟ್ರಿ ಇದೆ, ಕ್ಯಾಬಿನೆಟ್ ಮಂತ್ರಿಗಳಿದ್ದಾರೆ, ಅವ್ರದೇ ಒಂದು ಸಿಸ್ಟಮ್ ಇದೆ. ಎಲ್ಲವೂ ಬಹಳ ಕಠಿಣವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಮರ್ಥ ರಾಜಕೀಯ ನಾಯಕತ್ವ ಇದೆ ನಮ್ಮಲ್ಲಿ, ಸೇನಾ ಬಲ ಇದೆ. ಎಲ್ಲವೂ ನಾವು ಪಾಕಿಸ್ತಾನ ಈಗ ಕಾಶ್ಮೀರದ ವಿಚಾರದಲ್ಲಿ ಕಾಲು ಕೆದರ್ಕೊಂಡು ಯಾವಾಗಲೂ ಜಗಳ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ರಾವಲ್ಪಿಂಡಿನೋ ಕರಾಚಿನೋ ಅದಕ್ಕೋಸ್ಕರ ಕಿತ್ತಾಡಬೇಕಾಗತ್ತೆ, ನಮ್ದು ಜಾಗ ಜಮ್ಜಿ ಬಿಟ್ಕೊಡಿ ಅಂತ. ಭಾರತ ಅಲ್ಲಿವರೆಗೆ ಹೋಗಿ ಏನು ಅಖಂಡ ಭಾರತ ಅನ್ಕೊಳ್ತಾ ಇದೀವಿ, ಅದು ಮೇ ಬಿ ಆಗ್ಬಿಡ್ಬೋದೇನೋ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಬಲೂಚಿಸ್ತಾನ್ ಅವ್ರಿಗೆ ಒಂದ್ ಕಡೆಯಿಂದ ಹೇಟ್ ಕೊಡ್ತಿದ್ದಾರೆ, ಒಂದ್ ಕಡೆ ಸಿಂಧ್ ಪ್ರಾಂತ್ಯ ಕೊಡ್ತಿದ್ದಾರೆ, ಒಂದ್ ಕಡೆ ಪಂಜಾಬ್ ಅವರು ಇದು ಮಾಡ್ತಾ ಇದ್ದಾರೆ. ಇನ್ನೆಲ್ಲಿ ಉಳಿದಿದೆ ಪಾಕಿಸ್ತಾನ? ಹೀಗಾಗಿದೆ ಅವರ ಪರಿಸ್ಥಿತಿ. ಸರ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ತಾನೇ ರಾಷ್ಟ್ರಪತಿಗಳನ್ನು ಭೇಟಿಯಾಗಿದ್ರು. ಹೀಗೆ ಭೇಟಿಯಾಗಿ ಇಲ್ಲಿರುವಂತ ಮಾಹಿತಿ, ಈಗ ಆಗ್ತಾ ಇರುವಂತ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲೋ ಈ ಭೇಟಿಗಳನ್ನ ನೋಡ್ತಾ ಇದ್ರೆ ಫುಲ್ ಸ್ಕೇಲ್ ವಾರಿಗೆ ಭಾರತ ಸನ್ನದ್ಧವಾದಂತೆ ಕಾಣ್ತಾ ಇದೆ. ಹೇಗೆ ಸರ್? ಅಲ್ಲ, ನಾವು ನಮ್ಮ ಭಾರತ ಯಾವಾಗ್ಲೂ ಶಾಂತಿಯನ್ನ ಫಸ್ಟ್ ಪ್ರಿಪೇರ್ ಮಾಡುತ್ತೆ. ಸೊ ಅದೇ ರೀತಿಯಲ್ಲಿ ನಮ್ಗೆ ಏನಾದ್ರೂ ತೊಂದರೆ ಕೊಟ್ಟಾಗ ನಾವು ಅದಕ್ಕೆ ಪ್ರತ್ಯುತ್ತರವಾಗಿ ತೊಂದರೆಯನ್ನ ಕೊಡುವಂತದ್ದು. ಸೊ ಈಗ ಅವರು ಉಗ್ರವಾದವನ್ನ ಇಟ್ಕೊಂಡು ಪಾಕಿಸ್ತಾನಿಗಳು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಈಗಾಗಲೇ ನೋಡಿದೀರ, ಜನರಲ್ ಆಸಿಫ್ ಮುನೀರ್ ಅವರು ಒಬ್ಬ ಜನರಲ್ ಆಗಿ ಮಾತಾಡುವಂತಹ ಮಾತುಗಳಲ್ಲ. 2 ದೇಶಗಳ ಮಧ್ಯೆ ಒಂದು ಘರ್ಷಣೆ ಉಂಟು ಆಗುವಂತಹ ಒಂದು ಧರ್ಮವನ್ನ, ನಮ್ಮದೇ ಧರ್ಮ ಬೇರೆ ಅವ್ರದೇ ಧರ್ಮ ಬೇರೆ ಅನ್ನುವ ರೀತಿಯಲ್ಲಿ ಉದ್ದಟತನದಿಂದ ಮಾಡಿರುವಂತಹ ಆ ಉದ್ದೇಶವೇ ಈ ಒಂದು 26 ನಾಗರಿಕರನ್ನ ಹೊಡೆದುಡಿಸುವಂತದ್ದು. ಸೊ ಅದನ್ನ ನೋಡಿದಾಗ ಒಬ್ಬ ಜನರಲ್ ಆಗಿ ಆ ವ್ಯಕ್ತಿಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಯುದ್ಧ ಮಾಡ್ಬೇಕಾದ್ರೆ ಒಂದು ದೇಶದ ಜನರಲ್ಲು ಬೇರೆ ದೇಶದ ಸೈನಿಕನೊಂದಿಗೆ ಯುದ್ಧ ಮಾಡ್ತಾನೆ, ನಾಗರಿಕರಿಗೊಂದಿಗಲ್ಲ. ಸೊ ಇವ್ರು ಮಾಡ್ತಾ ಇರೋದೇನು? ಈ ಕುತಂತ್ರ ಇನ್ನು ಮುಂದೆ ಈಗಲೂ ಕೂಡ ನಾಗರಿಕರ ಮೇಲೆನೆ ದಾಳಿ ಮಾಡ್ತಾರೆ. ಹೌದು, ಖಂಡಿತ. ನಮ್ಮ ದೇಶ ನಾಗರಿಕರ ಮೇಲೆ ಗುರಿಯಾಗಿಸಿ ಪ್ರಾರ್ಥನಾ ಮಂದಿರ, ಸ್ಕೂಲು, ಈ ಥರದ ಪ್ಲೇಸ್ಗಳ ಚಿಕಿತ್ಸಾ ಕೇಂದ್ರ, ಹಾಸ್ಪಿಟ್ಲ್ ಎಲ್ಲೆಲ್ಲಿರತ್ತೆ ಅಲ್ಲಿ ದಾಳಿ ಮಾಡಿ ವಿನಾಕಾರಣವಾಗಿ ನೋಡಿ. ನಮ್ಮ ಸೇನೆ ಪ್ಲಾನಿಂಗ್ ಏನ್ ಮಾಡಿದೆ, ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಿದಾಗ ಏನು 9 ಕೇಂದ್ರ ಬಿಂದು ಆಗಿತ್ತು ಉಗ್ರರ. ಲಷ್ಕರ್ ತೊಯ್ಬಾ ಇರ್ಬೋದು, ಹಿಜ್ಬುಲ್ ಮುಜಾಹಿದೀನ್ ಇರ್ಬೋದು, ಜೈಷ್ ಎ ಮೊಹಮ್ಮದ್ ಇರ್ಬೋದು, ಇವರ ಒಂದು ಉಗ್ರತಾಣಗಳನ್ನ ಹೊಡಿಬೇಕಾದ್ರೆ ಪಾಕಿಸ್ತಾನದವರು ನಮ್ಮ ಸೇನೆ ಮೇಲೆ ಅಟ್ಯಾಕ್ ಮಾಡಿದ್ರು. ಏನ್ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಯಾವಾಗ ಇವರು ಗುಂಡಿನ ಸುರಿಮಳೆಯನ್ನ ಸುರಿಸಿದ್ರು, ಅದಕ್ಕೆ ನಾವು ಪ್ರತೀಕಾರವಾಗಿ ನಾವು ಆರ್ಮಿಯ ಮೇಲೆ ನಾವು ಪ್ರತೀಕಾರಿ ದಾಳಿಯನ್ನ ಮಾಡಬೇಕಾಗುತ್ತೆ. ಒನ್ ಟೈಮಲ್ಲಿ ಆ ಕಡೆಯಿಂದ ದಾಳಿ ಆದ್ರೆ ಇಲ್ಲಿ ಕೆಲವು ಮಾಜಿ ಸೈನಿಕರು ನಿಮ್ಮಂತವ್ರು ಯಾರು ಹೇಳ್ತಾ ಇದ್ರು, ಆ ಕಡೆಯಿಂದ ಒಂದು ಗುಂಡು ಬಂತು ಅಂದ್ರೆ ನಾವು ಇಲ್ಲಿ ಸರ್ಕಾರ ಕೇಳಬೇಕಾಗಿತ್ತು ಏನ್ ಮಾಡ್ಬೇಕು ಅಂತ ಹೇಳಿ. ಖಂಡಿತ. ಈಗ ನಮ್ಮದೊಂದು ಸಿಸ್ಟಮ್ ಇತ್ತು. ಅಂದ್ರೆ ನಾವು ಯಾವುದೇ ಒಂದು ಭಾರತೀಯ ಸೇನೆ ಆಗಲಿ ಅಥವಾ ಸರ್ಕಾರಗಳಾಗ್ಲಿ ಒಂದು ನಾವು ಸ್ಟ್ರಾಟಜಿಯನ್ನ ಇಟ್ಕೊಂಡಿರ್ತೀವಿ, ಸಿಸ್ಟಮ್ಯಾಟಿಕ್ ಅನ್ನ ಫಾಲೋ ಮಾಡ್ತೀವಿ, ಪ್ರೊಸೀಜರ್ ಫಾಲೋ ಮಾಡ್ತೀವಿ, ಪ್ರೋಟೋಕಾಲ್ ಅನ್ನ ಫಾಲೋ ಮಾಡ್ತೀವಿ. ಆಗಿನ ಸಮಯ ನಾನು 99ನಲ್ಲಿ ಈಗ ನೀವೆಲ್ಲ ತೋರಿಸ್ತಾ ಇದ್ದೀರಾ, ತಂಗದಾರ್ ಸೆಕ್ಟರ್ ಇರ್ಬೋದು, ಪೂನ್ ಸೆಕ್ಟರ್ ಇರ್ಬೋದು, ಟೈಗರ್ ಹಿಲ್ ಅಂತ ಏನ್ ನಾವು ಮಾತಾಡ್ತೀವಿ, ನಾ ತಂಗದಾರ್ ಸೆಕ್ಟರ್ ಅಲ್ಲಿ ಇದ್ದಂತವ. ಸೊ ನೀವು ಹೇಳಿದ್ದು ಒಂದು ರೀತಿಯಲ್ಲಿ ಅದು ಸರಿ ಇದೆ. ಆಗ ನಾವು
ಏನಾದರೂ ಆ ಕಡೆಯಿಂದ ಈಗ LOC ಅಲ್ಲಿ ನಾವು ಇಲ್ಲಿ ಕೂತಿದ್ದೀವಿ, ಅಲ್ಲಿ ಭಯಂಕರ ಏನೋ ನಡೀತಿರುತ್ತೆ, ನಮಗೆ ಗೊತ್ತಾಗಲ್ಲ. ಸೊ ನಾನು ಅಲ್ಲಿದ್ದ ಕಾರಣವನ್ನ ನಾನು ಹೇಳ್ತೇನೆ. ಫೈರಿಂಗ್ ಆದಾಗ ಆ ಕಡೆ ನಾವು ಮಾಡೋಂಗೆ ಇರ್ಲಿಲ್ಲ. ನಾವು ನಮ್ಮ ಕಂಪ್ನಿ ಕಮಾಂಡರ್ನ ಕೇಳಬೇಕು, ಸೀನಿಯರ್ JCO ಕೇಳಬೇಕು, ಕಂಪ್ನಿ ಕಮಾಂಡರ್ ಮತ್ತೆ ಕಮಾಂಡಿಂಗ್ ಆಫೀಸರ್ ಮತ್ತೆ ಕಮಾಂಡಿಂಗ್ ಆಫೀಸರ್ ಬ್ರಿಗೇಡ್ ಲೆವೆಲ್ ಅಲ್ಲಿ ಮತ್ತೆ ಈ ರೀತಿಯಾದಂತ ವ್ಯವಸ್ಥೆ ಸರ್ಕಾರದವರೆಗೂ ಹೋಗಿ ಸರ್ಕಾರ ಅದು ಫೈನಲ್ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಪಾರ್ಲಿಮೆಂಟ್ ವರೆಗೂ ಹೋಗುತ್ತೆ. ಸೊ ಈ ರೀತಿಯಾದಂತಹ ಪರಿಸ್ಥಿತಿ ಈ ದಿನ ನಾನು ಹೇಳ್ತೇನೆ, ಎದೆ ಮುಟ್ಕೊಂಡು ನಾನೊಬ್ಬ ಮಾಜಿ ಸೈನಿಕನಾಗಿ ಈ ದಿನ ಆ ಪರಿಸ್ಥಿತಿ ಇಲ್ಲ. ಅದಕ್ಕೆ ಮೊನ್ನೆ ತಾನೇ ನಾವೆಲ್ಲ ನೋಡಿದ್ವಲ್ಲ, 3 ಏನು ಸೇನೆ ಮುಖ್ಯಸ್ಥರಿದ್ರು, ಅವ್ರಿಗೆಲ್ಲನೂ ನಾನು ಫ್ರೀ ಹ್ಯಾಂಡ್ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಪ್ರಧಾನಮಂತ್ರಿಗಳು. ಅದು ನಮ್ಮ ಧೈರ್ಯವನ್ನ ಮೆಚ್ಚಿ ನಮ್ಮ ಸರ್ಕಾರ ಓಕೆ ಅಂತ ಮೇಲೆ ಹೌದು, ಎಲ್ಲಕ್ಕೂ ಲೆಕ್ಕ ಕೊಡ್ಬೇಕಾಗಿತ್ತು. ನಾವು ನಮ್ಮ ಮೋಟನೇ ಏಕ್ ಗೋಲಿ ಏಕ್ ದುಶ್ಮನ್ ಅಂದ್ರೆ ನಮ್ಗೆ ಪೌಚ್ ಅಮ್ಯುನಿಷನ್ ಯುದ್ಧ ಹೋಗ್ಬೇಕಾದ್ರೆ 100 ರೌಂಡ್ಗಳನ್ನ ಕೊಡ್ತಾರೆ. ನಾವು 1 ರೌಂಡ್ 1 ದುಶ್ಮನ್ ಅನ್ನ ನಾವು ವೇಸ್ಟ್ ಮಾಡಬಾರ್ದಂಗೆ. ಆದ್ರೆ ಈಗಲೂ ನಮ್ದು ಅದೇ ಸಿದ್ಧಾಂತ ಇದೆ. ಆದರೆ ನಮಗೆ ಪೌಚಾಮಿನೇಷನ್ ಖಾಲಿ ಆದ್ರೂ ಎಷ್ಟು ಬೇಕೋ ಅಷ್ಟು ಸಾಮಗ್ರಿಗಳು ನಮಗೆ ಬ್ಯಾಕ್ ಅಲ್ಲಿ ಇವೆ, ಬ್ಯಾಕಪ್ ಇದೆ. ನಾವು ಎಷ್ಟು ಮುಂದೆ ಹೋಗ್ತೀವೋ ಹೊಡೆದೋಡಿಸ್ಕೊಂಡು ಅಷ್ಟು ನಮಗೆ ಬ್ಯಾಕಪ್ ಬರ್ತಾ ಇರುತ್ತೆ. ಮೊದಲು ಆ ರೀತಿಯಾದಂತಹ ಪರಿಸ್ಥಿತಿ. ಅದೇ ರೀತಿ ಈಗ್ಲೂ ಈ ಉಗ್ರವಾದವನ್ನ ನಂಬಿಕೊಂಡು ಪಾಕಿಸ್ತಾನ ಸೇನೆ ಮೊದಲಿದ್ದ ಭಾರತ 65ರಲ್ಲಿ ಇರ್ಬೋದು, 71ರಲ್ಲಿ ಇರ್ಬೋದು, ಮೊನ್ನೆ ತಾನೇ ನಡೆದಂತಹ 1999 ಕಾರ್ಗಿಲ್ ಯುದ್ಧ ಆಗಿರ್ಬೋದು, ಇವರು ಎಲ್ಲೂ ಅವರು ಗೆದ್ದಿಲ್ಲ. ಆಮೇಲೆ ಅವರು ನಮ್ಮನ್ನ ಸೇನೆಗೆ ಅವರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಅವರು ಈ ಉದ್ದಟತನವನ್ನ ತೋರಿಸ್ತಾ ಇದ್ದಾರೆ. ಬಟ್ ಅವ್ರಿಗೆ ಈಗ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗಿದೆ, ನಮ್ಮಲ್ಲಿ ಏನೂ ಮಾಡ್ಲಿಕ್ಕಾಗಲ್ಲ ಭಾರತೀಯ ಸೇನೆಯನ್ನ. ನಾವು ಕಾಂಪ್ರಮೈಸ್ ಒಂದು ಬಿಟ್ರೆ ಈ ಉಗ್ರವಾದವನ್ನ ಬಿಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಸರ್ವನಾಶ ಆಗ್ತೀವಿ ಅನ್ನೋದು ಅವ್ರಿಗೆ ಮಾನ್ಯ ಮೋದಿ ಸರ್ಕಾರ ತೋರಿಸ್ಕೊಟ್ಟಿದೆ. ಮೋಸ್ಟ್ಲಿ ಕೈ ಖಾಲಿ ಆದಂಗಿದೆ. ಅಂದ್ರೆ ಇರೋದು ಆಲ್ರೆಡಿ ಖಾಲಿ ಕೈ, ಅದ್ರಲ್ಲೂ ಇರೋದೊಂದು 4 ರೂಪಾಯಿನೂ ಖಾಲಿ ಆದಂಗಿದೆ. ಯಾಕಂದ್ರೆ ಅದಕ್ಕೋಸ್ಕರನೇ ಅವ್ರು ಹೇಳ್ತಾ ಇದ್ರು, ಭಾರತ ಏನಾದರೂ ದಾಳಿಯನ್ನ ನಿಲ್ಲಿಸಿದ್ರೆ ನಾವು ಸೈಲೆಂಟ್ ಆಗಕ್ಕೆ ರೆಡಿ ಇದೀವಿ ಅನ್ನೋ ಈಗ ಶುರು ಮಾಡಿದ್ದಾರೆ. ಸ್ವಲ್ಪ ಈಗ ಅವರ ಮಾಧ್ಯಮಗಳಲ್ಲಿ ದೊಡ್ಡ ಬ್ಯೂರೋ ಅವರು ಹೇಳ್ತಿದ್ರು, ನಾನು ನೋಡ್ತಿದ್ದೆ, ಭಾರತ ಸಣ್ಣದವಾದ ಭಾರತ, ಬಹು ದೊಡ್ಡ ರಾಷ್ಟ್ರ, ಅದು ನಮ್ಮದು ಎಲ್ಲೋ ಒಂದು ಚಿಕ್ಕ ರಾಷ್ಟ್ರ. ಇವರು ಅವ್ರ ಮೇಲೆ ಯುದ್ಧ ಮಾಡುವಂತದ್ದು ಈ ಸಾಹಸಗಳನ್ನೆಲ್ಲ ಮಾಡಿದ್ರೆ ನಾವು ಖಂಡಿತವಾಗಲೂ ನಾವು ಎಕಾನಮಿಯಲ್ಲಿ ತುಂಬಾ ಹಿಂದೆ ಉಳಿತೀವಿ ಅಂತ ಹೇಳಿ ಈಗಾಗಲೇ ಅವ್ರ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದೆ. ಅಂದ್ರೆ ಆಲ್ರೆಡಿ ಪಾಕಿಸ್ತಾನ ಅನ್ನೋದು ಸಂಪೂರ್ಣವಾಗಿ ಆರ್ಥಿಕವಾಗಿ ನೆಲಕಚ್ಚೋಗಿದೆ. ಅಲ್ಲಿ ರಾಜಕೀಯವಾಗಿನೂ ಕೂಡ ನೆಲಕಚ್ಚಿದೆ. ಅಲ್ಲಿ ಯಾವ ಪರಿಸ್ಥಿತಿ ಅಂದ್ರೆ ಇಷ್ಟೊತ್ತಿಗೆ ಸೇನೆ ಅಲ್ಲಿ ಹೋಗಿ ಕುತ್ಕೊಂತಿತ್ತು, ಸೇನೆಯ ಮುಖ್ಯಸ್ಥ ಹೋಗಿ ಪ್ರಧಾನಿಯಾಗಿ ಕುತ್ಕೊಳ್ತಿದ್ದ. ಅಲ್ಲಿ ಕುತ್ಕೊಂಡ್ರು ಏನು ಇಲ್ಲ, ಅಲ್ಲಿ ₹1 ಇಲ್ಲ, ಸಾಲ ಮಾಡಿನೇ ರೆಡಿ ಮಾಡ್ಕೋಬೇಕು ಅಂತ ಪರಿಸ್ಥಿತಿ ಇದೆ. ಸರ್, ಇಷ್ಟೆಲ್ಲ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ರು ಯಾರು ನಂಬ್ಕೊಂಡು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ ಸರ್? ಈಗ ನೋಡಿ, ಇಷ್ಟೆಲ್ಲ ಚರ್ಚೆಗಳಾಗ್ತಿದ್ರು IMF ಅವರು ಅವರಿಗೆ 1.3 ಬಿಲಿಯನ್ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ ಅಂತೇಳಿ ನಾವು ವರದಿಗಳನ್ನ ಕಾಣ್ತಾ ಇದ್ದೇವೆ. ಬಟ್ ಇದು ಎಲ್ಲೋ ಒಂದ್ ಕಡೆ ಇದು ತಪ್ಪು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಉಗ್ರವಾದ ಇಂಡಿಯನ್ ಮಾನಿಟರಿ ಫಂಡ್ ಇರೋದು ಒಂದು ದೇಶನ ಸ್ಟೆಬಿಲಿಟಿನ ಮೇಲೆ ಎತ್ತಲಿಕ್ಕೆ, ಒಂದು ಸ್ಟ್ರೀಮ್ ಲೈನ್ ತರಲಿಕ್ಕೆ. ಆದ್ರೆ ಉಗ್ರವಾದವನ್ನ ಪೋಷಿಸ್ತಾ ಬರ್ತಿರುವಂತ ಪಾಕಿಸ್ತಾನಕ್ಕೆ ಈ ಸಂದರ್ಭದಲ್ಲಿ ಆ ಮಾನಿಟರಿ ಫಂಡ್ ಕೊಡುವಂತದ್ದು ಬಹಳ ದುರದೃಷ್ಟಕರ. ಅದು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ UNO ನಮ್ಗೆ ಗೊತ್ತಿಲ್ಲ. ನಿಜ ಅದು ಇನ್ನೂ ಇದಾಗಿಲ್ಲ, ಪ್ರೊಸೆಸ್ ಶುರು ಆಗಿರ್ಬೋದು. ಬಹಳಷ್ಟು ರಾಷ್ಟ್ರಗಳು ಇದನ್ನು ವಿರೋಧಿಸಬಹುದು ಅಂತ ನನ್ನ ಭಾವನೆ. ಯಾಕಂದ್ರೆ ಅಲ್ಲಿ ಅವ್ರು ಹಣ ತಗೊಂಡೋಗಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಮಾಡಲ್ಲ, ಸ್ಥಳೀಯವಾಗಿ ಅಲ್ಲಿ ಅಭಿವೃದ್ಧಿ ಪಡಿಸಬೇಕು. ಜನಾರ್ದನ್, ಒಂದು ವಿಚಾರ ಅಂತ ಹೇಳಿದ್ರೆ, ವಿರೋಧಿಸೋದಕ್ಕಿಂತ ಬೆಂಬಲಿಸುವಂತ ರಾಷ್ಟ್ರಗಳು ಕೂಡ ಈ ಪಟ್ಟಿಯಲ್ಲಿವೆ. ಯಾಕಂತ ಹೇಳಿದ್ರೆ ಭಾರತ ಬೆಳೀತಾ ಇದೆ, ಇದನ್ನು ನೋಡಿ ಸಹಿಸೋದಕ್ಕಾಗದೇ ಇರುವಂತ ಸುಮಾರು ರಾಷ್ಟ್ರಗಳಿವೆ. ಹೌದೌದು, ಖಂಡಿತ ಅದು ಒಂದು ಪಾರ್ಟ್. ಅದು ನಾವು ಯೋಚನೆ ಮಾಡಲೇಬೇಕಾದಂತ ವಿಷಯ. ಎಸ್ ವೆಲ್ ಜನಾರ್ದನ್, ಇಷ್ಟೊತ್ತು ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ, ಧನ್ಯವಾದಗಳು ನಿಮಗೆ. ವೇಣು ಸರ್, ನಿಮಗೂ ಕೂಡ ಧನ್ಯವಾದಗಳು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.
ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಗಡಿಯಲ್ಲಿ ಉದ್ವಿಗ್ನತೆಯ ಪರಿಸ್ಥಿತಿ ಇದೆ. ಇತ್ತ ಪಾಕಿಸ್ತಾನದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅಲ್ಲೆಲ್ಲೋ ಹೋಗಿ ಸಾಲ ಕೇಳುವಂತ ಪರಿಸ್ಥಿತಿ ಇದ್ರೂ ಕೂಡ ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಬಿಡ್ತಾ ಇಲ್ಲ. ಈ ಎಲ್ಲಾ ದಾಳಿಗೂ ಕೂಡ ಭಾರತದಿಂದ ಪ್ರತಿದಾಳಿ ಆಗ್ತಾ ಇದೆ. ಇರೋ ಬರೋ ದೇಶಗಳಿಂದ ಆಯುಧ ಶಸ್ತ್ರಗಳನ್ನು ತೆಗೆದುಕೊಂಡು ಭಾರತದ ಮೇಲೆ ಎಷ್ಟು ದಿವಸ ಅಂತ ದಾಳಿ ಮಾಡೋಕ್ಕಾಗುತ್ತೆ. ಹಾಗೇನೆ ಸಾಕಷ್ಟು ಮಾಹಿತಿನ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡಿದ್ವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.